ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ವಿಶ್ವಂಭರಾಂ ಭರತರಾಮಪಿ ಭೂರಿಯತ್ನೇ ನಿರ್ಭಿದ್ಯತ್ಪದಮುಪೇತ್ಯವರೀಂದ್ರಗೇಹಾತ್ ಆಸ್ತೆ ತ್ರಿವಿಕ್ರಮತನುರ್ಹರಿರದ್ವಿತೀಯ ತಾತ್ವಾರಗೇಪ್ಸಿತಪುಮರ್ತಕರೀ ಪುರೀನಃ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜನಮಲಜನೋನ್ನತ್ಯ ಭುಕ್ತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ತೇಷ್ವಪಿ ಭುಜನಕೃತೌ ಧತ್ಯಭುತ್ಯಾಜಕಾಯ ಕರ್ತ್ರೇ ಧರ್ತ್ರೇ ದಹರ್ತ್ರೇ ಹಯಮುಖಹರಯೇ ಮುದ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿದಸ್ಮನ್ಮನಸಿ ತೃತಕಥಾ ವಿಸ್ಮೃತೋ ಸ್ಮಾರಕಾಯ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವರಾಜಾಯ ಚ ನಮೋ ನಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ಮಮ ಅಪಾದಮೋಡಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ಥಸ್ವಶೇ ಸನ್ಮಂಗಳಾನಿ ಭವಂತು ಸಮ್ಯಕ್ ಲೋಕೈಕಶ್ರವಣಪಠನಮಾತ್ರೇಣ ಮತ್ಸೃಷ್ಟೋತ್ॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದರಮತ್ರೇ ಧರ್ಮಾಧಿಕಾಸಸಾಧನೇ ಭೂತೆ ಶ್ರೀಕನಕದಾಸಾರಿ ವಿವೃತ್ತೆ ಹರಿಭಕ್ತಸಾರಾಮತಕಥಾ ಪ್ರಾರಂಭೆ ಶ್ರೀಚಿತ್ ಗುರುಕಥಾನುವಾದಃ ಹರಿ ಓಂ ಶ್ರೀಯರಸಗಂಗೇಯ ಮುತಕೌಂದೇಯ ವಂದಿತ ಚರಣಕಮಲದಲಾಯ ದಾಂಬಕರೂಪಚಿನ್ಮಯ ದೇವಕೀತನಯ ರಾಯರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ ಈಗಲೀ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯಳು ಹೊಂಪುಳಿಯಾಗಿ ಬಾಳುವರೇನು ಧನ್ಯರು ಹರಮಹಾದೇವ ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನ್ನು ಭಜಿಸಲರಿಯದ ರಾಗಿಗಳ ಮಾತೇನು ರಕ್ಷಿಸು ನಮ್ಮ ನನವರತ. ಕನಕದಾಸರು ಹನುಮಂತ ದೇವರ ಸ್ತೋತ್ರವನ್ನು ಮಾಡಿ ಮುಂದೆ ಮುಕ್ತಿಯೋಗ್ಯರು ಮುಕ್ತಿ ಅಯೋಗ್ಯರಾಗಿರ್ತಕ್ಕಂತಹ ಅವರ ಸ್ಥಿತಿಯನ್ನು ಹೇಳುತ್ತಾ ಇದ್ದಾರೆ. ಮುಕ್ತಿಯೋಗ್ಯರೆಲ್ಲರೂ ಸಹಿತ ಭಗವಂತನ ವಿಶೇಷವಾಗಿರತಕ್ಕಂತಹ ಗುಣಚಿಂತನೆಯನ್ನು ಮಾಡಿ ಮೋಕ್ಷವನ್ನು ಪಡೀತಾ ಇದ್ದಾರೆ. ಇನ್ನು ಕೇವಲ ಸಂಸಾರದಲ್ಲಿ ಏನೇನೆ ಮೋಹವನ್ನು ಇಟ್ಟಿರತಕ್ಕಂತಹ ವ್ಯಕ್ತಿಗಳ ಸ್ಥಿತಿ ಯಾವ ರೀತಿಯಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಲೀ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯಳು ಹೊಂಪುಳಿಯಾಗಿ ಬಾಳುವರೇನು ಧನ್ಯರು ಹರಮಹಾದೇವ. ಯಾರು ನಿನ್ನ ಗುಣಗಳನ್ನು ಚಿಂತನೆಯನ್ನ ಮಾಡ್ತಾ ನಿನ್ನಲ್ಲಿ ಶರಣ ಹೊಂದುವಂತಹವರಾಗಿ ಆಗಿದ್ದಾರೋ, ನಿನ್ನ ಕಥಾ ಚಿಂತನವನ್ನು ಮಾಡುವಾಗ ರೋಮಾಂಚನ ಎಂಬತಕ್ಕಂತಹದ್ದು ಆಗುತ್ತಾ ಇದೆಯೋ ಅಂತಹವರ ಬಾಳುವರೇನು ಧನ್ಯರು ಹರಮಹಾದೇವ. ಆ ನಿನ್ನ ಗುಣವನ್ನ ಚಿಂತನೆ ಮಾಡತಕ್ಕಂತಹವರ ಬಾಳು ಅಂತ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳಲ್ಲಿ ವೇದಗಳನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಏನಕೇನ ಪ್ರಕಾರೇಣ ಕೋಹಿನಾಮನುಜೀವತಿ ಪರೇಶಾಂ ಉಪಕಾರಾಯ ಯಜ್ಜೀವತಿ ಸಜೀವತಿ. ಎಲ್ಲರಿಗೂ ಆಯಸ್ಸು ಇರುತ್ತಂತೆ, ಯಾವುದೋ ಒಂದು ರೀತಿಯಲ್ಲಿ ಬದುಕು ಬಿಡ್ತಾರಂತೆ. ಅದು ಪ್ರಧಾನ ಅಲ್ಲ ಅಂತ ಹೇಳಿದ್ರು. ಬದುಕಿದ್ದಕ್ಕೆ ಸಾರ್ಥಕತೆ ಯಾವಾಗ ಅಂತ ಹೇಳಿದರೆ ಪರೇಶಾಂ ಉಪಕಾರಾಯ ಯಜ್ಜೀವತಿ ಸಜ್ಜೀವತಿ. ಬೇರೆಯವರಿಗೆ ಉಪಕಾರವನ್ನು ಮಾಡತಕ್ಕಂತಹ ಬುದ್ಧಿ ಯಾವ ವ್ಯಕ್ತಿಗೆ ಇದೆಯೋ ಅಥವಾ ಅವನ ಜೀವಿತ ಕಾಲದೊಳಗಡೆಗೆ ಪರೋಪಕಾರವನ್ನು ಮಾಡ್ತಾ ಇದ್ದಾನೋ ಅಂತಹ ವ್ಯಕ್ತಿಗೆ ಸುಖ ಎಂಬತಕ್ಕಂಥದ್ದಾಗತ್ತಂತೆ. ಪರೇಶಾಂ ಉಪಕಾರಾಯ ಯಜ್ಜೀವತಿ ಸಜ್ಜೀವತಿ. ಹಾಗೆ ನಾವು ಬದುಕಿದ್ದಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಂತೆ. ಅದು ಒಳ್ಳೆಯ ಸಾಧನೆ. ಹುಡುಗರಿಗೆಲ್ಲ ಹೇಳ್ತಾರೆ, ನೋಡಪ್ಪ ನಿನ್ನ ಫೋಟೋ ಕೂಡ ಪೇಪರಲ್ಲಿ ಬರಬೇಕು ಅಂತ ಹೇಳಿ. ಯಾವಾಗ SSLC-ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಪೇಪರಲ್ಲಿ ಫೋಟೋ ಬರುತ್ತೆ. ಹಾಗೆ PUC-ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತು ಅಂದರೆ ಪೇಪರಲ್ಲಿ ಫೋಟೋ ಬರುತ್ತೆ. ಇವ್ಗೆ ಏನು ಮಾಡಿದ್ರು ಬರಲೇ ಇರುವಂತೆ, ಕೋಪ ಬಂದಂತೆ. ಮಾಸ್ಟ್ರಿಗೆ ಹೋಗಿ ಕೆನ್ನೆಗೆ ಒಂದು ಹೊಡೆದಂತೆ, ಅವಾಗಲೂ ಫೋಟೋ ಬಂತು. ಒಂದು ಒಟ್ಟಾಗಿ ಫೋಟೋ ಬಂದಿದೆ ಅಷ್ಟೇನೆ. ಅಂದರೆ
ಒಳ್ಳೆಯ ರೀತಿಯಲ್ಲಿ ನಮ್ಮ ಹೆಸರು ಲೋಕದಲ್ಲಿ ವಿಖ್ಯಾತವಾಗಬೇಕೇ ಹೊರತು ಕೆಟ್ಟ ಕಾರ್ಯವನ್ನ ಮಾಡಿ ಲೋಕದಲ್ಲಿ ವಿಖ್ಯಾತವಾಗತಕ್ಕಂತಹದ್ದು ಪ್ರಧಾನ ಅಲ್ಲ. ಹಾಗೆ ಪರೇಶಾನುಪಕಾರ ಜೀವತಿ ಸಜೀವತಿ ಅಂತ ಹೇಳಿದ್ರಲ್ಲ, ಹಾಗೆ ಭಗವಂತನ ಗುಣಚಿಂತನವನ್ನು ಮಾಡತಕ್ಕಂಥದ್ದೇನೆ ಮನುಷ್ಯ ಜನ್ಮ ಬಂದಿರೋದಕ್ಕೆ ಸಾರ್ಥಕತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹುಂಪುಳಿಯಾಗಿ ಬಾಡುವರೇನು ಧನ್ಯರೋ ಹರ ಮಹಾದೇವ, ಭೋಗ ಭಾಗ್ಯವ ಬಯಸಿ ಲೋಕದ ಸುಖವನ್ನೇ ಬಯಸ್ತಕ್ಕಂತಹವರಾಗಿ ಮುಕ್ತಿಯ ನೀಗಿ ಮೋಕ್ಷದ ಒಂದು ಧರ್ಮವನ್ನು ತಿಳ್ಕೊಳ್ಳದಿರ ಭಗವಂತ ಬೈತಾ ಇದ್ದಾನೆ. ಮೋಕ್ಷ ಮಾರ್ಗ ಯಾವುದು ಅಂತ ಹೇಳಿ ಯಾರ್ಯಾರು ಗೊತ್ತಿರುತ್ತೆ ಅಂತ ಹೇಳಿದ್ರೆ 14 ವರ್ಷ ಆಗಿರುವಂತಹ ವ್ಯಕ್ತಿಗೆ ಗೊತ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನಕ್ಕೆ 80 ವರ್ಷ 90 ವರ್ಷ ಆಗಿರುತ್ತೆ ಅಲ್ಲ. ಅಂಥವ್ರನ್ನ ಕೇಳ್ತಿದ್ರೆ ಮೋಕ್ಷ ಮಾರ್ಗ ಯಾವುದು ಮುಟ್ಟಿದ್ರೆ ನಾಸ್ತಿಕರಿಗೆ ದೇವರಿಲ್ಲ ನಾನೇ ದೇವರು ತಿಳ್ಕೊಳ್ಳೋದೇನೆ ಮೋಕ್ಷಾನಯ ಅಂತ ಹೇಳಿ ಅಂದ್ಬಿಡ್ತಾರೆ. ಅಂದರೆ ಯಾರು ಇದನ್ನ ತಿಳ್ಕೊಂಡಿರ್ತಾರೆ ಅಂತಂದ್ರೆ ಸಾಧಕರು ಮಾತ್ರ ತಿಳ್ಕೊಂಡಿರ್ತಾರೆ. ಭಗವಂತ ದೊಡ್ಡವ, ನಾವು ಅವನ ದಾಸರಾಗಿರ್ತಕ್ಕಂತಹವರು ಅಂತ ಹೇಳಿ ಚಿಂತನೆಯನ್ನ ಮಾಡಬೇಕಂತೆ, ಪರೋಪಕಾರವನ್ನ ಮಾಡ್ತಾ ಇರಬೇಕಂತೆ. ಅದಕ್ಕೆ ಮಹಾಭಾರತದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ಪಾರ್ವತಿ ದೇವಿಯರು ರುದ್ರದೇವರನ್ನ ಪ್ರಶ್ನೆ ಮಾಡ್ತಾರೆ. ಕೆಲವರಿಗೆ ಯಾವುದೇ ಒಂದು ಸಂಪತ್ತಿರಲ್ಲ, ಆದರೂ ಸಹಿತ ಅವರು ಸುಖವಾಗಿರ್ತಾರಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರು. ಅದಕ್ಕೆ ಕಾರಣ ಬಹಳ ಸುಲಭ ಅಂತ ಹೇಳಿಬಿಟ್ರು ರುದ್ರದೇವರು. ಹೇಗೆ ಅಂತ ಬೇರೆಯವರಿಗೆ ಉಪಕಾರ ಮಾಡ್ತಾರೇನೆ ಜೀವನ ಮಾಡ್ತಾರಲ್ಲ ಅಂತಹ ಅವರು ಮುಂದಿನ ಜನ್ಮದೊಳಗಡೆಗೆ ಕೂತಲೇನೆ ಸುಖ ಅನುಭವಿಸ್ತಾರೆ ಅಂತ ಹೇಳಿದ್ರು. ಕೆಲವರು ಜನ್ಮದೊಳಗಡೆಗೆ ವಾಹನ ಓಡಿಸೋದಕ್ಕೆ ಬರೋದೇ ಇಲ್ಲ ಅಂತ ವ್ಯಕ್ತಿಗಳು ಯಾವಾಗಲೂ ಸಹಿತ ವಾಹನದಲ್ಲೇ ಹೋಗ್ತಾ ಇರ್ತಾರೆ. ಅಲ್ಲೇ ಇನ್ನು ದೃಷ್ಟಾಂತ ಕೊಡ್ತೀನಿ, ಎಲ್ರಿಗೂ ಅದೇ ಅನ್ವಯ ಮಾಡ್ಬಿಡ್ಬೇಡ್ರಿ. ಅಲ್ಲೇ ಯಾರೋ ಆಚಾರ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರ್ತಾರಪ್ಪ, ಯಾರೋ ನೋಡ್ತಾರೆ, ಯಾರೋ ಆಚಾರ ಇದ್ದಾರೆ ಅವ್ರನ್ನ ಹೋಗಿ ಡ್ರಾಪ್ ಮಾಡೋಣ ಅಂತೇಳಿ. ಅಲ್ಲೇ ಅವ್ರು ವಾಹನ ತಂದಿಲ್ಲ, ಅವ್ರು ವಾಹನ ಓಡಿಸೋದಕ್ಕೆ ಬರಲ್ಲ, ಆದರೂ ಸಹಿತ ಅವರು ಎಲ್ಲಿ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಲ್ಲಿ ಹೋಗಿದ್ರು ಪರವಾಗಿಲ್ಲ, ಅದರ ಹತ್ತಿರದವರೆಗೂ ಸಹಿತ ರೀಚ್ ಆಗ್ತಾರೆ. ಯಾಕೆ ಅಂತಂದ್ರೆ ಅದು ಹಿಂದಿನ ದಿನದಲ್ಲಿ ಮಾಡಿರತಕ್ಕಂಥ ಒಂದು ಪುಣ್ಯ. ಕೂತಲೇ ಸುಖವನ್ನು ಅನುಭವಿಸುವಂತಹವರಾಗಿ ಆಗ್ತಾರೆ. ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಕೆಲವರು ಹುಡುಕೊಂಬಂದು ಮನೆಗೆ ಬಂದು ದಕ್ಷಿಣೆ ಕೊಟ್ಟು ಹೋಗ್ತಾರೆ, ಬೇಕಾದಷ್ಟು ಧಾನ್ಯವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾರೆ ರುದ್ರದೇವರನ್ನ ಪಾರ್ವತಿ ದೇವಿ. ಆ ಕಾಲದಲ್ಲಿ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಯಾವ ವ್ಯಕ್ತಿ ಬಹಳ ದೂರದಲ್ಲಿ ಇರತಕ್ಕಂತಹ ಯೋಗ್ಯ ಬ್ರಾಹ್ಮಣನಿಗೆ ಹೋಗಿ ದಾನವನ್ನ ಮಾಡಿ ಬರ್ತಾರೋ ಅಂತಹ ವ್ಯಕ್ತಿ ಮುಂದಿನ ಜನ್ಮದೊಳಗಡೆಗೆ ಕುಳಿತಲ್ಲೇನೇ ಸುಖವನ್ನ ಅನುಭವಿಸ್ತಾನಂತೆ. ಕೆಲವರು ಊರೂರು ತಿರುಗುದ್ರೂ ಸಹಿತ ದಾಸರೇ ಅದನ್ನು ಹೇಳ್ತಾರೆ, ಊರನ್ನು ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ. ಪ್ರಾರಬ್ಧ ಕರ್ಮ ಇದೆಯಲ್ಲ ಅದೆಲ್ಲ ವ್ಯತ್ಯಾಸ ಆಗತ್ತೆ ಅಂದ್ರೆ ಏನು ಮಾಡಿದ್ರು ವ್ಯತ್ಯಾಸ ಆಗಲ್ವಂತೆ. ಸಂಸ್ಕೃತದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ರು, ಸಣ್ಣ ಹುಡುಗರಿದ್ದಾಗ ನಾವು ಕೇಳಿದ್ವಿ, ನೀವು ಕೇಳಿರ್ತೀರ. ಯಾವುದೋ ಒಬ್ಬ ವ್ಯಕ್ತಿ ಈ ಊರಿನಲ್ಲಿ ಇದ್ದಾನೆ, ಏನು ಮಾಡಿದ್ರು ಸಹಿತ ಅವನಿಗೆ ಹಣ ಬರಲಿಲ್ಲವಂತೆ. ಬೇರೆ ಊರಿಗೆ ಹೋದ ಸಂದರ್ಭದಲ್ಲಿ ಹಣವನ್ನು ಮಾಡಬೇಕು, ಹೇಗೆ ಮಾಡಬೇಕು ಯಾರು ಹೇಳಿದ್ರಂತೆ, ಅವ್ರು 4 ಹಸು ಕಟ್ಟು ಅಥವಾ ಎಮ್ಮೆ ಕಟ್ಟು, ಹಾಲು ನಾರು ಒಳ್ಳೆ ದುಡ್ಡು ಬರುತ್ತೆ. ಏನು ಗೊತ್ತಿರೋ ಹಾಲನ್ನೆಲ್ಲ ಹಾಗೆ ಮಾರ್ತಾ ಇತ್ತು ಏನು ಲಾಭ ಬರುತ್ತಾ? ಬರೋದೇ ಇಲ್ಲ. 10 ಲೀಟ್ರ್ ಒಂದು 5 ಲೀಟ್ರ್ ನೀರು ಬೆರೆಸಪ್ಪ, ಆವಾಗ ನೀನು ಉದ್ಧಾರ ಆಗ್ತೀಯ ಅಂತಂದ್ರೆ ಯಾರೋ ಒಂದು ಉಪದೇಶ ಮಾಡೋದು. ಧರ್ಮೋಪದೇಶ ಪ್ರಕರಣ ಇವೆಲ್ಲ ಅಲ್ಲ, ಧರ್ಮೋಪದೇಶ ಪ್ರಕರಣ ಅಲ್ಲ ಅದು. ಸರಿ ಆಗ್ಬೋದು ಅಂತ ಹೇಳಿ ಅವನು ಹಾಗೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಬೇಕಾದಷ್ಟು ಹಣ ಸಂಪಾದನೆ ಮಾಡಿಕೊಂಡ. ಇಷ್ಟಿದ್ರೆ ನನ್ನ ಜೀವನ ಆಗತ್ತೆ ಅಂತ ಹೇಳಿ ಆ ಹಣವನ್ನು ತೆಗೆದುಕೊಂಡು ಮನೆಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಇದ್ದಾನಂತೆ. ಆ ಹಣದ ಒಂದು ಗಂಟಿತ್ತಲ್ಲ ಅದನ್ನು ತನ್ನ ತಲೆಯ ಕೆಳಗಡೆ ಇಟ್ಕೊಂಡಿದ್ದ. ಯಾವುದೋ ಒಂದು ಪದಿ ಬಂದಿದೆ, ಆ ಗಂಟನ್ನು ಅವನ ತಲೆಯ ಕೆಳಗಡೆಯಿಂದ ನಿಧಾನವಾಗಿ ತಗೊಳ್ತಾ ಇದೆ. ಅದಕ್ಕೇನೆ ಪದಿ ಬುದ್ಧಿ ಎಂಬುದು. ಯಾರಿಗೂ ತೊಂದರೆ ಆಗ್ದಿರೇ ವ್ಯವಸ್ಥೆ ಮಾಡಿಬಿಟ್ಟಿರ್ತದು. ಹಾಗೆ ಅದನ್ನು ಎಳ್ಕೊಂಡು ಒಂದು ಮರದ ಮೇಲೆ ಹೋಯ್ತಂತೆ. ದೊಡ್ಡ ಬಾವಿ ಈ ಕಡೆಗೆ ದಳ, ಆ ಬಾವಿ ಒಳಗಡೆಗೆ ಒಂದು ನಾಣ್ಯನ ಹಾಕ್ತಂತೆ, ಇನ್ನೊಂದು ನಾಣ್ಯನ ತೆಗೆದು ದಡದ ಮೇಲೆ ಹಾಕ್ತಂತೆ. ಹೀಗೆ ಮಾಡ್ತು, ಒಂದು ಬಾವಿಯಲ್ಲಿ ಹಾಕೋದು ಒಂದು ದಡಕ್ಕೆ ಹಾಕೋದು. ಆಮೇಲಿಂದ ಯೋಚನೆ ಮಾಡ್ತಂತೆ, ಈಗ ಯಾಕೆ ಒಂದು ಕಾಯಿ ನಲ್ಲಿ ಹೋಗ್ತಿದೆ ಒಂದು ಕಾಯಿ ಇಲ್ಲಿ ಬರ್ತಿದೆ ಅಂತ ಕೇಳಿ ನೀರಿಂದೆಲ್ಲ ಬಾವಿಗೆ ಹೋಯ್ತಂತೆ, ಹಾಲಿಂದ ಮಾತ್ರ ಇವನು ಉಳ್ಕೊಳ್ತಂತೆ. ಅಲ್ಲ ಇವಾಗಲೂ ಅಷ್ಟೇ, ಕೆಲವರೆಲ್ಲ ಸಹಿತ ಹೆಚ್ಚಿಗೆ ತಗೊಳ್ತಾ ಇರ್ತಾರೆ. ಅಲ್ಲೇ ನಾವು ಕೋಣಕುಂಟೆನಲ್ಲಿದ್ದೆ 3 ವರ್ಷ ಅಷ್ಟೇ, ತುಂಬ ಹದಗೆಟ್ಟು ಬಿಟ್ಟಿತ್ತು.
ಯಾರಾದರೂ ಸಂದರ್ಭಕ್ಕೆ ನಾವು ಈ ಕಡೆಗೆ ಬರಬೇಕಾಗಿತ್ತು, ಏನಾರು ಕಾಲನೆ ಅಂತ ಕಡೆಗೆಲ್ಲ ಬರುವಂಥ ಸಂದರ್ಭದಲ್ಲಿ ವಾಪಸ್ ಹೋಗ್ಬೇಕಾಗಿದ್ರೆ ಕೊಂಡ್ಕೊಂಡೆ ಬರ್ತೀರೇನಪ್ಪ ಅಂತ ಆಟೋರನ್ನು ಕೇಳೋದು. ಕೇಳಿದ ತಕ್ಷಣ ಬರ್ತೀವಿ ಎಲ್ಲೋಗ್ಬೇಕು ಅಂತ, ಆಮೇಲೆ ಒಳಗೆ ಹೋಗ್ಬೇಕಪ್ಪ ಅಂತ. ರಸ್ತೆ ಸರಿ ಇಲ್ಲ, 20 ರೂಪಾಯಿ ಕೊಟ್ಟರೆ ಬರ್ತೀವಿ ಅಂತ. ನಾನು ಹೇಳಿದೆ 20 ರೂಪಾಯಿ ಕೊಟ್ಬಿಟ್ರೆ ರಸ್ತೆ ಸರಿ ಹೋಗುತ್ತೇನೆ, ಕೊಟ್ಬಿಡ್ತೀನಿ ಅಂತಂದ್ರೆ. ಅಂದರೆ ಮನುಷ್ಯನ ಒಂದು ಬುದ್ಧಿ ಹೇಗಿರುತ್ತೆ ಲೆಕ್ಕ ಹಾಕೋದು. ಅಂದರೆ ಎಲ್ಲಿ ದುಡ್ಡು ತಗೋಬೇಕು ಅಲ್ಲಿ ತಗೋಬೇಕು, ಎಲ್ಲಿ ತಗೋಬಾರ್ದು ಅಲ್ಲಿಗೆ ಹೊರಲಿಕ್ಕೆ ಹೋಗಬಾರ್ದು. ಇಲ್ಲಿ ಹಾಗೆ ಪರೋಪಕಾರವನ್ನು ಮಾಡ್ತಾ ದೂರದಲ್ಲಿರತಕ್ಕಂತಹ ವ್ಯಕ್ತಿಗೆ ಹೆಚ್ಚಿನ ಸಂಭಾವನೆಯನ್ನು ಕೊಡ್ತಾನೋ, ದಕ್ಷಿಣೆಯನ್ನು ಕೊಡ್ತಾನೋ, ಅವರಿಗೆ ಧನಧಾನ್ಯಗಳನ್ನ ದಾನ ಮಾಡ್ತಾ ಇದ್ದಾನೋ ಅಂತಹವನು ಸುಖ ಪಡ್ತಾನೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ ಭೋಗ ಭಾಗ್ಯವ ಬಯಸಿ ಲೋಕದಲ್ಲಿರ್ತಕ್ಕಂಥ ಒಂದು ಪದಾರ್ಥವನ್ನೇ ಅಪೇಕ್ಷೆಯನ್ನು ಪಡ್ತಕ್ಕಂಥ ವ್ಯಕ್ತಿ ಮುಂದೆಯೂ ಸಹಿತ ಹುಟ್ಟುತ್ತಾನೆ. ಏನು ಮಾಡ್ತಾನೆ ಅಂದರೆ ಲೋಕದ ವಿಷಯವನ್ನೇ ಚಿಂತನೆಯನ್ನು ಮಾಡ್ತಾ ಇರ್ತಾನೆ. ಹೀಗೆ ಮುಕ್ತಿಯ ನೀಗಿ ಮೋಕ್ಷದ ಅಪೇಕ್ಷೆ ಎಂಬತಕ್ಕಂಥದ್ದು ಇಲ್ಲದಿರತಕ್ಕಂಥವನು ಸಾಧನೆಯನ್ನು ಮಾಡ್ತಾನೇನೋ ಅಂತಂದ್ರೆ SSLC ಪಾಸ್ ಆಗಬೇಕು ಅಂತ ಹೇಳಿತ್ತು ಅಂದರೆ ಓದ್ತಾನೆ. ಏನಾದರೂ ಎಲ್ಲರಲ್ಲೊಂದು ಆಗತ್ತಲ್ಲ ಬಿಡಿ, ಯಾಕೆ ಯೋಚನೆ ಮಾಡಬೇಕು ಅಂತಂದ್ರೆ ಅಂಥವ್ನು ಓದೋದೇ ಇಲ್ಲ. ಅಲ್ಲೇ ಮೋಕ್ಷ ಸಿಕ್ಕಿರೈತು ಅಂದರೆ ಕನಿಷ್ಠ ಪಕ್ಷ ತಮಸ್ಸಾದ್ರೂ ಇದೆಯಲ್ಲ ಅಂತೇಳಿ ಅಂದ್ಕೊಳ್ತಾರೆ. ಹಾಗಾಗಬಾರದು ನಮ್ಮ ಜೀವನ. ಅಂದರೆ ಯೋಗ್ಯವಾದಂಥ ರೀತಿಯಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಮುಕ್ತಿಯ ನೀಗೆ ನಿಮ್ಮನ್ನು ಭಜಿಸಲರಿಯದ ರಾಗಿಗಳ ಮಾತೇನೋ. ರಾಗಿಗಳ ಅಂತಂದ್ರೆ ರಾಗಿ ಅಲ್ಲ, ಧಾನ್ಯ ಅಲ್ಲ ಹೇಳಿದಂತಹದ್ದು. ಅಂದರೆ ಯಾವ ವಿಷಯದಲ್ಲಿ ಅಭಿಮಾನವನ್ನು ಇಡಬೇಕು ಅದರಲ್ಲಿ ಇಡದಿರ ಬೇರೆಯ ವಿಷಯದಲ್ಲಿ ಅಭಿಮಾನವನ್ನು ಇಡತಕ್ಕಂಥದ್ದು, ಲೋಕದಲ್ಲಿ ಅಭಿಮಾನವನ್ನು ಇಡತಕ್ಕಂಥ ವ್ಯಕ್ತಿಗಳ ಮಾತು ಹೇಳುವಂತಹದ್ದೇನು. ಅವನು ನಿತ್ಯದಲ್ಲಿಯೂ ಸಹಿತ ಈ ಸಂಸಾರದಲ್ಲಿ ಎದ್ದು ಬಿಡುತ್ತಾನೆ, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೋಕ್ಷಾದಿ ಪುರುಷಾರ್ಥವನ್ನು ಹೊಂದೋದಿಲ್ಲ ಅಂತ ಹೇಳ್ತಾ ಮುಂದೆ ಹರಿಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತರಾಲಿಸುವಂದದಿ ರಚಿಸುವೆನು, ಯುಕ್ತಿಯಲ್ಲಿ ಬರೆದೋದಿದವರಿಗೆ ಅಭಿಷ್ಟ ಸಿದ್ಧಿಪುದು, ಇಷ್ಟಾರ್ಥ ಸಿದ್ಧಿಪುದು, ಮುಕ್ತಿಗಿದು ನೆಲೆದೋರುವುದು. ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಈ ಹರಿಭಕ್ತಿ ಸಾರ ಎಂಬತಕ್ಕಂತಹದ್ದನ್ನ ಯಾವ ವ್ಯಕ್ತಿ ಯುಕ್ತಿಯಲ್ಲಿ ಸದ್ಯುಕ್ತಿಯಲ್ಲಿ ಅಂತ ಹೇಳಿ ಸೇರಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಕೆಲವರು ಕುತರ್ಕವನ್ನು ಸಹಿತ ಮಾಡ್ತಕ್ಕಂಥದ್ದು ಉಂಟು. ಅಯ್ಯೋ ದಾಸರು ಅವ್ರು ಏನೊಂದು ಕಂಬಳಿ ಹಾಕೊಂಡ್ಬಿಟ್ಟು ಒಂದು ಚಿಕ್ಕಿ ಇದನ್ನು ಹಾಡ್ಬಿಡ್ತು ಅಂದ್ರೆ ಏನಿರುತ್ತಾರೆ ಅವರ ಜ್ಞಾನ ಅನ್ನುವಂತಹ ಜನರು ಸಹಿತ ಲೋಕದೊಳಗಡೆಗೆ ಇದ್ದಾರೆ. ಆ ರೀತಿಯಲ್ಲಿ ನಮ್ಮ ಕನಕದಾಸರನ್ನು ಚಿಂತನೆಯನ್ನು ಮಾಡಬಾರ್ದು. ಆ ಯೋನಿಯಲ್ಲಿ ಬಂದಿದ್ದಾರೆ, ಅದಕ್ಕೋಸ್ಕರ ಆ ಒಂದು ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಾ ತಮ್ಮ ದೇವತಾ ಧರ್ಮವನ್ನೂ ಸಹಿತ ಉಳಿಸಿಕೊಳ್ತಾ ಇದ್ದಾರೆ. ನಮ್ಮ ಧರ್ಮ ಮುಂದೆನೆ ಮನುಷ್ಯ ಧರ್ಮ, ಅದರಲ್ಲೇನೆ 10 ಥರ ಆಟಾಡ್ತಾ ಇರ್ತೀವಿ. ಅಂದರೆ ದೇವತೆಗಳ ಆ ರೀತಿಯಲ್ಲ, ದೇವತಾ ಧರ್ಮವನ್ನು ಉಳಿಸ್ಕೋಬೇಕು, ಲೋಕದ ಧರ್ಮವನ್ನು ಸಹಿತ ಉಳಿಸಬೇಕು. ಇದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗೆ ತಮ್ಮ ಒಂದು ವರ್ಣ ಆಶ್ರಮದ ಒಂದು ವಿಷಯವನ್ನು ಸಹಿತ ಬಿಟ್ಟಿಲ್ಲ. ಆ ಭಗವಂತನ ವಿಷಯವನ್ನ ಚಿಂತನೆ ಮಾಡುವಂತಹದ್ದನ್ನ ಅಥವಾ ಲೋಕಕ್ಕೆ ಆ ಭಗವಂತನ ವಿಷಯವನ್ನು ಕೊಡುವಾಗ ಅತ್ಯಂತ ಗುಪ್ತವಾಗಿರತಕ್ಕಂಥ ರೀತಿಯಲ್ಲಿ ಶಬ್ದಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ಹರಿಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತ ಆಲಿಸುವಂತೆ ರಚಿಸುವೆ, ಯುಕ್ತಿಯಲ್ಲಿ ಬರೆದೋದ ಅವರಿಗೆ ಅಭೀಷ್ಟ ಸಿದ್ಧಿಪುದು, ಮುಕ್ತಿಗಿದು ನೆಲೆದೋರುವುದು. ಮೋಕ್ಷದ ಮಾರ್ಗ ಇದು ಕೊಡತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹರಿಭಕ್ತರ ಆಲಿಪುದು ನಿಜಮತಿ ಭಕ್ತಿ ಗೊರಿವಂದದಲ್ಲಿ ರಕ್ಷಿಸು ನಮ್ಮ ನನವರತ. ಯಾವಾಗಲೂ ಸಹಿತ ಇದರ ಚಿಂತನೆಯನ್ನು ಮಾಡಿದಾಗ ಭಗವಂತ ಮುಂದೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಸಹಿತ ಕೊಡುವಂತಹವನಾಗಿ ಆಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಬರತಕ್ಕಂತಹ ಒಂದು ಪುಣ್ಯ ಯಾವುದು ಅಂತ ಹೇಳಿದ್ರೆ 100 ಕನ್ಯಾ ದಾನವು, ಭಾಗೀರಥಿ ಸ್ನಾನವು, ಮಿಗೆ ಕೈಯಾರೆ ಗೋವುಗಳ ಪ್ರೇಮದಿಂದಲೇ ಭೂಸುರರಿಗೆ ಕೊಡುತ್ತಾ. ಎಷ್ಟು ಪುಣ್ಯ ಬರುತ್ತೆ ಇದರಿಂದ ಅಂತ ಹೇಳಿದ್ರೆ 100 ಕನ್ಯಾ ದಾನವೋ. ಒಂದು ಹೆಣ್ಣು ಮಗಳು ಮದುವೆ ಆಗಬೇಕಾಗಿದ್ರೇನೆ ಕಷ್ಟ ಇದೆ ಆ ಕಾಲದಲ್ಲಿ. ಈ ಕಾಲದಲ್ಲಿ ಹಾಗಲ್ಲ ಅಲ್ಲೇ. ಮುಂದೆ ಬರ್ತಾ ಬರ್ತಾ ವಧುದಕ್ಷಿಣೆ ಪ್ರಾರಂಭ ಆಗತ್ತೆ, ವರದಕ್ಷಿಣೆ ಅಲ್ಲ, ವಧುದಕ್ಷಿಣೆ ಪ್ರಾರಂಭವಾಗೋಗ್ಬಿಡುತ್ತೆ. ಹಾಗೆ 100 ಕನ್ಯಾ ದಾನವನ್ನ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಂತಹ ಪುಣ್ಯ ಬರುತ್ತಂತೆ. ಭಾಗೀರಥಿ ಸ್ನಾನವು ಮಿಗೆ, ಸಾವಿರಾರು ಭಾಗೀರಥಿಯ ಸ್ನಾನದ ಒಂದು ಫಲ ಎಂಬತಕ್ಕಂತಹದ್ದು ಪ್ರಾಪ್ತವಾಗತ್ತಂತೆ. ಕೈಯಾರೆ ಗೋವುಗಳ, ತಾನೇ ಸ್ವತಃ ಗೋವನ್ನ ದಾನವನ್ನ ಮಾಡ್ತಾ, ಹೇಗೆ ದಾನ ಮಾಡುವಂತಹದ್ದು ಪ್ರೇಮದಿಂದಲೇ ಕೊಡುವಾಗ. ಯಾಕಾದರೂ ಕೊಡಬೇಕಪ್ಪ ಈ ಗೋವನ್ನ, ನಮ್ಮ ಹತ್ರ ಕೇಳಿದ್ರು ಸುಖ ಇರೋದು ಅಂತಂತ ಹೇಳಿ ಅನ್ಕೊಂಡು ದಾನ ಮಾಡಿದ್ರೆ ಪುಣ್ಯ ಬರೋದಿಲ್ಲವಂತೆ. ಹಾಗೆ ಪ್ರೇಮದಿಂದಲೇ ಭೂಸುರರಿಗೆ ಒಲಿದು ಊರುಗಳ 100 ಅಗ್ರಹಾರವ.
ಒಂದು ಅಗ್ರಹಾರ ಕೊಡೋದೇ ಕಷ್ಟ ಆಗಿ ಹೋಗ್ಬಿಡುತ್ತೆ. ಅಂತದ್ದು 100 ಅಗ್ರಹಾರವನ್ನ ದಾನ ಮಾಡಿದ್ರೆ ಎಂತಹ ಪುಣ್ಯ ಬರುತ್ತೋ ಅಂತಹ ಒಂದು ಪುಣ್ಯ ಬರುತ್ತಂತೆ. ಧಾರೆಯ ನಿತ್ತಂತೆ ಫಲ ಕೈ ಸೇರುವುದು. ಇಷ್ಟೆಲ್ಲ ಪುಣ್ಯ ಎಂಬತಕ್ಕಂತಹದ್ದು ಕೇವಲ ಹರಿಭಕ್ತಿ ಸಾರವನ್ನ ಶ್ರವಣ ಮಾಡಿದ್ರೆ ಅಥವಾ ಭಕ್ತಿಯಿಂದ ಬರದೆ ಬಿಟ್ಟರೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇರು ಮಂದರ ನಿಭ ಸುವರ್ಣವ. ನಿಭ ಸುವರ್ಣವ ಅಂತ ಹೇಳಿದ್ರೆ ಕೋಟೆಡ್ ಅಲ್ಲ, ಗೋಲ್ಡನ್ ಪ್ಲೇಟೆಡ್ ಅಲ್ಲ, ಪ್ಯೂರ್ ಗೋಲ್ಡ್ ಅಂದ್ರೆ 24 ಕ್ಯಾರೆಟ್ ಅಂತ ಹೇಳ್ತಾರಲ್ಲ, ಅಂತಹ ಶುದ್ಧವಾಗಿರತಕ್ಕಂಥ ಬಂಗಾರವನ್ನ ಯಾವ ವ್ಯಕ್ತಿ ವಾರಿ ಮಧ್ಯದೊಳಗಿರುವ ಅವನಿಯ ನಾರಿಯ ಗಾಯತ್ರಿ ಪಶುವಿಗೆ ಇತ್ತ, ಯಾವ ವ್ಯಕ್ತಿ ವಿಶೇಷವಾಗಿ ಉಪದೇಶಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತಹ ಅವನಿಗೆ ಈ ಬಂಗಾರದಾದಿಗಳನ್ನೆಲ್ಲವೂ ಸಿಕ್ಕ ದಾನವನ್ನು ಮಾಡಿದಾಗ ಎಂತಹ ಪುಣ್ಯ ಬರುತ್ತೋ ಅಂತಹ ಪುಣ್ಯ ಎಂಬತಕ್ಕಂಥದ್ದು ಬರುತ್ತಂತೆ. ಧಾರಿಣಿಯಳು ಭಕ್ತಿ ಸಾರವನ್ನು ಬರೆದು ಓದುವವರಿಗೆ ಅನುದಿನ ಚಾರು ವರಗಳ ನಿತ್ತು ರಕ್ಷಿಪ ಆದಿಕೇಶವನು. ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆದಿಕೇಶವ ಎಂಬತಕ್ಕಂಥ ಅಂಕಿತದಿಂದ ಇದನ್ನು ಮುಗಿಸುವಂತಹವರಾಗಿ ಆಗುತ್ತಾ ಇದ್ದಾರೆ. ಈ ಭಕ್ತಿ ಸಾರವನ್ನ ಯಾವ ವ್ಯಕ್ತಿ ಓದುತ್ತಾ ಇದ್ದಾನೋ ಅಂತಹವನಿಗೆ ಹಿಂದೆ ಹೇಳಿರತಕ್ಕಂತಹ ಪುಣ್ಯ ಎಂಬತಕ್ಕಂತಹದ್ದು ಸಲೀಸಾಗಿ ಬರುವಂತಹದ್ದಾಗಿ ಆಗುತ್ತಾ ಇದೆಯಂತೆ. ಲೋಕಗಳು ಅಧಿಕವಾಗಿರತಕ್ಕಂತಹ ಕಾಗಿನೆಲೆಯಲ್ಲಿ ವ್ಯಾಸರಾಜರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಆದಿಕೇಶವನ ಒಂದು ಸಾಕ್ಷಿ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಯಾವ ಹರಿಭಕ್ತಿ ಸಾರ ಎಂಬತಕ್ಕಂಥದ್ದನ್ನ ಪ್ರಾರಂಭವನ್ನ ಮಾಡುತ್ತಾ ನಡಿನ ಲೋಚನ ನಿನ್ನ ಮೂರ್ತಿಯ ಕಳೆ ಬೆಡಗುತ್ತಿದೆ ಲಹರಿಯಲ್ಲಿ ಭೂತಳದಳು ಅಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳಿವರ ಅಗ್ಗಳಿಕೆ ಎನಗೆ ಇನಿತಿಲ್ಲ ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮ ನನವರತ. ನಳಿನ ಲೋಚನ ಅಂದ್ರೆ ಕಮಲ ಪುಷ್ಪದಂತೆ ಕಣ್ಣನ್ನು ಹೊಂದಿರತಕ್ಕಂತಹ ಅವನು, ಸ್ವಾಮಿ ನೀನು ನಿನ್ನ ಮೂರ್ತಿಯ ಕಳೆ ಬೆಳಗುತ್ತಿದೆ. ಆ ಭಗವಂತನ ಒಂದು ಮೂರ್ತಿ ಎಂಬತಕ್ಕಂತಹದ್ದರಲ್ಲಿ ಸ್ವಾಭಾವಿಕವಾಗಿ ಕಾಂತಿ ಎಂಬತಕ್ಕಂಥದ್ದು ಇದೆ. ಅಂದ್ರೆ ತತ್ರಾಪಿ ವಿಶೇಷವಾಗಿ ದೊಡ್ಡವರಿಂದ ಕರಾರ್ಚಿತವಾಗಿರತಕ್ಕಂಥ ಪ್ರತಿಮೆಗಳಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಸೌಂದರ್ಯವನ್ನು ನಾವು ನೋಡಬಹುದು. ಅಂಗಡಿ ಒಳಗಡೆಗೂ ಸಹಿತ ಪ್ರತಿಮೆ ಇರುತ್ತೆ, ಅಂದ್ರೆ ಅದರ ಸಾನ್ನಿಧ್ಯ ಇರುತ್ತೇನೋ ಅಂತಂದ್ರೆ ಅದೇ ಶ್ರೀಮದ್ ಆಚಾರ್ಯರ ಕರಾರ್ಚಿತ ಅನೇಕ ಜ್ಞಾನಿಗಳ ಪೂಜೆ ಮಾಡಿರತಕ್ಕಂತಹ ಪ್ರತಿಮೆಗಳಲ್ಲಿ ಕಳೆ ಎಂಬತಕ್ಕಂಥದ್ದು ತಾನಾಗಿ ತಾನೇ ಬರುತ್ತಾ ಇದೆಯಂತೆ. ಅದನ್ನು ನಾನು ಹಿಂದೆನೇ ದೃಷ್ಟಾಂತವನ್ನು ಕೊಟ್ಟು ಬಿಟ್ಟಿದ್ದೀನಿ. ಹಾಗೆ ನಿನ್ನ ಮೂರ್ತಿಯ ಕಳೆ ಬೆಳಗುತ್ತಿದೆ ಲಹರಿಯಲ್ಲಿ ಭೂತಳಗಳು ಅಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ. ನಿನ್ನ ಒಂದು ನಾಮಾಮೃತ ಎನ್ನತಕ್ಕಂಥದ್ದು ಇದೆಯಲ್ಲ, ಅದು ಯಾವ ರೀತಿಯಾದಂತಹದ್ದು ಅಂದ್ರೆ ಒಂದೊಂದು ಶಬ್ದಕ್ಕೂ ಸಹಿತ 100 ಅರ್ಥಗಳ ಚಿಂತನೆಯನ್ನು ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಯಾರಿಗೆ? ನಮ್ಮಂತವ್ರಿಗಲ್ಲ, ಶ್ರೀಮದಾಚಾರ್ಯರಂತಹವರಿಗೆ ಕನಿಷ್ಠ ಪಕ್ಷ ಒಂದು ಅರ್ಥವನ್ನಾದರೂ ಸಹಿತ ಚಿಂತನೆಯನ್ನ ಮಾಡಬೇಕು. ನಾರಾಯಣ ಶಬ್ದ ಮಾಧವ ಶಬ್ದ ಇದೆಯಲ್ಲ ವಿಷ್ಣು ಸಹಸ್ರನಾಮದಲ್ಲಿ 3-4 ಬಾರಿ ಆವರ್ತನೆ ಆಗುತ್ತದೋ. ನಮ್ಮ ಶೇಷಚಂದ್ರಿಕಾಚಾರ್ಯರು ಆ ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನವನ್ನು ಮಾಡುವಂತಹ ಸಂದರ್ಭದೊಳಗಡೆಗೆ 1000 ರುಕ್ಕು ವಿಷ್ಣು ಸಹಸ್ರನಾಮದಲ್ಲಿ ಉಕ್ತವಾಗಿರ್ತಕ್ಕಂತಹ ಭಗವಂತನ ನಾಮಗಳು ಸಹಿತ 1000. ಹಾಗೆ ಎಲ್ಲಾದರೂ ಸಹಿತ ವಿಶೇಷವಾಗಿ ಮತ್ತೆ ಮತ್ತೆ ಆ ಶಬ್ದ ಆವರ್ತಿ ಆಯಿತು ಅಂದ್ರೆ ಪ್ರತಿಯೊಂದು ಕಡೆಯಲ್ಲಿಯೂ ಸಹಿತ ಬೇರೆ ಬೇರೆ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ಬರೀ ನಾರಾಯಣ ಅನ್ನುವಂಥ ಶಬ್ದಕ್ಕೆ ನಾವು 1-2 ಅರ್ಥ ತಿಳ್ಕೊಂಡಿದ್ದೀವಿ. ನಮ್ಮ ವಿಜೇಂದ್ರ ಸ್ವಾಮಿಗಳಿದ್ದಾರಲ್ಲ 125 ಅರ್ಥ ತಿಳ್ಕೊಂಡಿದ್ದಾರೆ. ಅಲ್ಲೇ ಅದೊಂದು ವಿಚಿಷ್ಟವಾಗಿರ್ತಕ್ಕಂಥ ಒಂದು ಘಟನೆ. ಆ ಸಂದರ್ಭದೊಳಗಡೆಗೆ ಅದನ್ನು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಗುರುಗಳನ್ನು ಕೇಳಿದ್ರಂತೆ, ಅಲ್ಲ ಇದೆಲ್ಲ ಹೇಗಾಯಿತು ಉಂಟಂತ ಹೇಳಿ, ಅದೆಲ್ಲ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಅನುಗ್ರಹ ಅಂತಂದ್ರೆ ವ್ಯಾಸರಾಜರನ್ನು ವಿಶೇಷವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಪ್ರತಿಯೊಂದು ಶಬ್ದಗಳಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನ ಚಿಂತನೆಯನ್ನು ಮಾಡಬಹುದು. ಅದಕ್ಕೆ ಶ್ರೀಮದಾಚಾರ್ಯರು ಯಾವ ರೀತಿಯಲ್ಲಿ ಆ ವಿಷ್ಣು ಸಹಸ್ರನಾಮವನ್ನು ಚಿಂತನೆಯನ್ನು ಮಾಡ್ತಿದ್ರು ಅನ್ನೋದಕ್ಕೆ ಸುಮಧ್ವ ವಿಜಯದಲ್ಲಿ ಉಲ್ಲೇಖವನ್ನ ಮಾಡುತ್ತಾರೆ. ಒಮ್ಮೆ ಮಹಾಭಾರತಾದಿಗಳನ್ನ ಹೇಳುವಂತಹ ಸಂದರ್ಭದೊಳಗಡೆಗೆ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಪದಕ್ಕೆ 100 ಅರ್ಥ ಅಂತ ಹೇಳಿದ್ರು. ಸುದ್ದು ಕೂತಿರೋರು ಸುಮ್ಮನಿರ್ತಾರ? ಅಲ್ಲ, ಶ್ರೀಮದಾಚಾರ್ಯ ದೊಡ್ಡವರು ಅಂತ ಹೇಳಿ ಅವರ ಗುಣಚಿಂತನೆ ಮಾಡತಕ್ಕಂಥವರು ಇದ್ದಾರೆ, ಕೆಲವರು ಆಕ್ಷೇಪಣೆ ಮಾಡುವಂಥವರೇ ಇರ್ತಾರಲ್ಲ, ಅವರೆಲ್ಲ ಪ್ರಶ್ನೆ ಮಾಡಿದ್ರಂತೆ. ಅಲ್ಲ, ನೀವೇನೋ ಒಂದು ಶಬ್ದಕ್ಕೆ ವಿಶ್ವ ಎಂಬತಕ್ಕಂಥ ಶಬ್ದಕ್ಕೆ 100 ಅರ್ಥ ಅಂತಂತ ಹೇಳಿದ್ರಲ್ಲ, ಅದೆಲ್ಲ ನಂಬಕ್ಕಾಗೋದಿಲ್ಲ.
ನೀವು ಅದನ್ನು ಹೇಳ್ತೀರಾ ಅಂತ. ನಾನೇನೋ ಇವಾಗ ಹೇಳ್ತೀನಿ, ಒಂದು ಕಂಡೀಷನ್ ಅಂತಂದ್ರು. ಏನು ಅಂತಂದ್ರೆ, ನಾನು ಆ 100 ಅರ್ಥವನ್ನು ಹೇಳ್ತೀನಲ್ಲ, ಆ 100 ಅರ್ಥವನ್ನು ಸಹಿತ ಮತ್ತೆ ಪುನಃ ನನಗೆ ಒಪ್ಪಿಸ್ಬೇಕು ಅಂತಂದ್ರು. ಇವರೇನು ಚಿಂತನೆ ಮಾಡೋದಲ್ಲ, ಆಯ್ತಾ, ನಾನು ಹೇಳಿದ್ದನ್ನ ಮತ್ತೆ ನೀವು ರಿಪೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ರಿಪೀಟ್ ಮಾಡೋದಕ್ಕೆ ಆಗಲ್ಲ. ನಾವು ಒಂದ್ಸಲಿ ರಾಜಸ್ತೋತ್ರ ಕೊಟ್ಬಿಟ್ರೆ ಅಥವಾ ಸುಮತೀಜ ಹೇಳ್ಕೊಟ್ಬಿಟ್ರೆ ಬಂದ್ಬಿಡತ್ತ ಅಂತಂದ್ರೆ 1000 ಸಲಿ ಹ್ಯಾಕ್ ಮಾಡಬೇಕು ಅಲ್ಲೇ. ಏಕಸಂಧಿಗ್ರಾಹಿ ದ್ವಿಸಂಧಿಗ್ರಾಹಿ ಅಂತ ಹೇಳಿದ್ರು ಅಲ್ಲೇ. ನಮ್ಮ ಹಣೆ ಬರಹ ಹೇಗೆ ಅಂತಂದ್ರೆ ಏಕೋನ ಶತ ದ್ವಿಸಂಧಿಗ್ರಾಹಿಗಳು ಹೇಳಿದ್ದೀನಿ ಹಿಂದೆನೇನೆ. ಏಕ ಊನ, ಏಕ ಅಂದ್ರೆ 1, ಊನ ಅಂದ್ರೆ ಕಡಿಮೆ, ಶತ ಅಂದ್ರೆ 100, ಅಂದ್ರೆ 100ಕ್ಕೆ 1 ಕಡಿಮೆ. 99 ಸಲಿ ಹೇಳಿದ್ರೆ ಆಮೇಲೆ ಕಾಂತಾಯ ಕಲ್ಯಾಣ ಗುಣೈ ಕಥಾನ್ನೇನವತ್ಯವಾದ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಒಂದು ಶ್ಲೋಕ ಬರಬೇಕಾಗಿದ್ರೆ 99 ಬಾರಿ ಉಚ್ಚಾರ ಮಾಡಿದ್ರೆ ಬರುತ್ತೆ, ಬುದ್ಧಿಸ್ಥವಾಗಿ ಆಗತ್ತೆ. ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಇದನ್ನು ನೀನು ಹಾಗೆ ಅಭ್ಯಾಸ ಮಾಡಿದ್ದು ಅಂದ್ರೆ ಮುಂದಿನ ಜನ್ಮದೊಳಗಡೆ ಮತ್ತೆ ಅದಷ್ಟು ಹಾಗೆ ಕಂಟಿನ್ಯೂ ಅಲ್ಲೇ. 10 ಶ್ಲೋಕ ಅಭ್ಯಾಸ ಮಾಡಿದ್ದು ಅಂದ್ರೆ ಮುಂದಿನ ಜನ್ಮದೊಳಗಡೆ ಮಾತು ಜನ್ಮ ಕೊಡ್ತು ಅಂದ್ರೆ 10 ಶ್ಲೋಕ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಒಂದ್ಸರಿ ಓದಿದ ತಕ್ಷಣ 11ನೇದಿಂದ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಎಲ್ಲಾ ಶಾಸ್ತ್ರವನ್ನು ಓದಿದ ನಂತರದಲ್ಲಿ ಕೊನೆಯಲ್ಲಿ ಅವನಿಗೆ ಎಲ್ಲವೂ ಸಹಿತ ಮಸ್ತಕಗತವಾಗಿ ಆಗುವಂಥದ್ದಾಗಿ ಆಗತ್ತೆ. ಅಂತಹ ಅವನಿಗೆ ಪುಸ್ತಕ ನಿರಪೇಕ್ಷ ಎಂಬತಕ್ಕಂತಹದ್ದು ಆಗತ್ತೆ ಅಂತ ಸ್ಥಿತಿ ಮಾಡ್ಬೇಕು. ಅದಕ್ಕೋಸ್ಕರ ನಾವು ದಿನಾ ಪಾರಾಯಣ ಮಾಡಿ 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 ಅಭ್ಯಾಸ ಆಗಿತ್ತು ಅಂತಂದ್ರೆ ಆಗತ್ತದು, ಇಲ್ಲಾಂದ್ರೆ ಆಗೋದು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು, ನಾನು ಒಂದು ಶಬ್ದಕ್ಕೆ 100 ಅರ್ಥವನ್ನು ಹೇಳ್ತೀನಿ, ಆ 100 ಅರ್ಥವನ್ನು ಹೇಳಬೇಕು ಅಂದ್ರು. ಎಲ್ಲರೂ 100 ಜನ ಇದ್ದರಂತೆ, ನಾವೆಲ್ಲನೂ ಒಬ್ಬೊಬ್ಬರು ಒಂದೊಂದು ಜ್ಞಾಪಕ ಇಟ್ಕೊಂಡ್ಬಿಡೋಣ. ನೀನು ಹೇಳಿದ ತಕ್ಷಣ ಇನ್ನೊಂದು ಹೇಳೋದು. ಆ ಪದಗಳ ಒಂದು ವಿಭಜನೆಯನ್ನು ಮಾಡಿ 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 ಅರ್ಥವನ್ನು ಹೇಳ್ತಾ ಇದ್ದಾರೆ. ಯಾವ ಧಾತುವಿನಿಂದ ಆ ಶಬ್ದಗಳು ನಿಷ್ಪತ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನೇ ಅವರ ಬುದ್ಧಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಆ ರೀತಿಯಲ್ಲಿ ನಿರರ್ಗಳವಾಗಿ ಆ ವಿಶ್ವ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡುವಂತಹವರಾಗಿ ಆಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ, ಭೂತಳದಳು ಅಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳಿವರ ಅಗ್ಗಳಿಕೆ ಎನಗೆ ಇನಿಸಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ, ಸ್ವಾಮಿ ನಿನ್ನ ಒಂದು ವಿಶಿಷ್ಟವಾಗಿರತಕ್ಕಂತಹ ನಾಮಾಮೃತವದ ಮಹಿಮೆಯನ್ನ ತಿಳಿಯೋದಿಕ್ಕೆ ಯಾರಿಗೆ ಸಾಕಲ್ಯನ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಸತ್ಕವಿಗಳಿವರ ಅಗ್ಗಳಿಕೆ ಎನಗಿನಿತಿಲ್ಲ. ಅಗ್ಗಳಿಕೆ ಅಂತ ಹೇಳಿದ್ರೆ ಶಕ್ತಿ ಎಂಬತಕ್ಕಂಥ ನನಗಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕವಿ ಎಂಬತಕ್ಕಂಥ ಶಬ್ದ ಹೇಳ್ತಿದ್ದಾರೆ, ಬರೀ ಕವಿ ಅಂತ ಹೇಳ್ತಿಲ್ಲ, ಸತ್ಕವಿಗಳು ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯ ಅಧಿಕರತಾಶ್ಚಾರ್ಥೇಶ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಸತ್ಕವಿಗಳು ಆದಿಕವಿಗಳು, ಆದಿಕವಿಗಳು ಎಲ್ಲರೂ ಸಹಿತ ಸತ್ಕವಿಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಆದಿಕವಿಗಳು ಅಂತ ಹೇಳಿದ್ರೆ, ನಮ್ಮ ಹುಡುಗರನ್ನು ಕೇಳ್ಬಿಟ್ರೆ ಯಾರು ಆದಿಕವಿಗಳು ಅಂತ ಹೇಳ್ಕೊಂಡ್ರೆ ಪಂಪ, ರನ್ನ, ಜನ್ನ ಅದೆಲ್ಲ ಹೇಳ್ತಾ ಬರ್ತಾ ಇರ್ತಾರೆ. ಅವರೆಲ್ಲ ಅಲ್ಲ ಆದಿಕವಿಗಳು ಅಂತಂದ್ರೆ. ಸಕಲ ಋದೇವತೆಗಳು ಸಹಿತ ಆದಿಕವಿಗಳು ಅಂತ ಹೇಳಿ ಕರೆಸಿಕೊಳ್ತಾ ಇದ್ದಾರೆ. ಇವರು ಯಾವಾಗಲೂ ಸಹಿತ ಸತ್ಕವಿಗಳು, ಯಾಕೆಂದ್ರೆ ಯಾವಾಗಲೂ ಭಗವಂತನ ಚಿಂತನೆಯನ್ನೇ ಮಾಡುವಂತಹವರಾಗಿ ಆಗುತ್ತಾರೆ. ಅದಕ್ಕೆ ನಾಮಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳಿವರ ಅಗ್ಗಳಿಕೆ ಎನಗೆ ಇನಿಸಿಲ್ಲ. ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮ ನನವರತ. ಆ ರುಜುದೇವತೆಗಳು ಚಿಂತನೆ ಮಾಡಿದಷ್ಟು ರುದ್ರದೇವರು ಚಿಂತನೆ ಮಾಡ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಗೀತಾ ಭಾಷ್ಯವನ್ನು ರಚನೆಯನ್ನು ಮಾಡಿಕೊಂಡು ಹೋಗಿ ವೇದವ್ಯಾಸ ದೇವರಿಗೆ ಸಮರ್ಪಣೆಯನ್ನ ಮಾಡುದು ಅಂತ ಹೇಳಿದ್ರೆ ತಕ್ಷಣದೊಳಗಡೆಗೇನೆ ಮಂಗಳಾಚರಣ ಶ್ಲೋಕ ನೋಡಿದ್ರು. ಅಂದ್ರೆ ಸ್ವಾಮಿಯೇ ನೀನು ನಿರ್ದುಷ್ಟ ಎಲ್ಲವನ್ನು ಸಹಿತ ಹೇಳಿದ್ರು. ವಕ್ಷಾಮಿ ಶಕ್ತಿತಃ ಅಂತ ಹೇಳಿ ಶಬ್ದ ಮಾಡಿದ್ರು. ಶಕ್ತಿತಃ ಆಗೋದೇ ಇಲ್ಲ, ಲೇಷತಃ ಅಂತ ಹೇಳಿ ಶಬ್ದವನ್ನ ವ್ಯತ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ವೇದವ್ಯಾಸ ದೇವರಿಗೆ ಸಮ್ಮತವಾಗಿರತಕ್ಕಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಬೇರೆಯವರು ಸಹಿತ ವ್ಯಾಖ್ಯಾನ ಮಾಡಿ ತಗೊಂಡೋಗಿ ತೋರಿಸೋದಂತೆ, ಅಲ್ಲ ಇದು ಸರಿ ಇಲ್ಲ ಅನ್ನೋದಂತೆ. ಏನ್ ಹೇಳ್ಬೇಕು, ವೇದವ್ಯಾಸ ದೇವರಿಗೆ ಹೇಳ್ತಿದ್ದಾರೆ ನಿಮ್ ಸೂತ್ರ ಸರಿ ಇಲ್ಲ ಅನ್ನೋದಂತೆ. ಅಲ್ಲೇ ಯಾವುದೋ ಒಬ್ಬ ವ್ಯಕ್ತಿ ಒಳ್ಳೆ ಕಂಪನಿ ಒಳ್ಳೆ ಒಂದು ಪದಾರ್ಥ ಇಟ್ಕೊಂಡಿರ್ತಾನೆ, ಅಲ್ಲೇ ಒಳ್ಳೆ ಸ್ಮಾರ್ಟ್ ಫೋನ್ ಮಾಡಿರ್ತಾರೆ. ಇವನಿಗೆ ಆಪರೇಟ್ ಮಾಡೋದಕ್ಕೆ ಬರದಿರೇ ಇತ್ತು ಅಂತಂದ್ರೆ ಮೊಬೈಲೇ ಸರಿ ಇಲ್ಲ ಅಂತಂದ್ರೆ ಮೊಬೈಲ್ ಸರಿ ಇದೆ ಗೊತ್ತಾಯ್ತಾ, ಆಪರೇಟ್ ಮಾಡೋದಕ್ಕೆ ಇವನು ಗೊತ್ತಿಲ್ಲ. ಅಷ್ಟೇ ವ್ಯತ್ಯಾಸ, ಲೋಕದೃಷ್ಟ ಅಂತ. ಹಾಗೆ ಹೇಳ್ತಾ ಇದ್ದಾರೆ. ಆ ದೊಡ್ಡವರ ಒಂದು ಚಿಂತನಾ ಕ್ರಮ ಎಂಬತಕ್ಕಂಥದ್ದು ನಮಗೆ ಗೊತ್ತಾಗುತ್ತಾ ಇಲ್ಲ. ಅಂತಹ ಯಾವ ಮಂದಮತಿಗಳಾಗಿರ್ತಕ್ಕಂತಹ ಅವರನ್ನು ಸಹಿತ ಉದ್ಧಾರವನ್ನು ಮಾಡು ಅಂತ ಹೇಳ್ತಾ, ಸನ್ಮತಿಗಳಿಗೆ, ಯಾರು ಸನ್ಮತಿಗಳು ಅಂತಂದ್ರೆ
ಮೋಕ್ಷ ಮಾರ್ಗವನ್ನ ಇಚ್ಛೆಯನ್ನು ಪಡತಕ್ಕಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅಂತಹವರು ಸಾತ್ವಿಕ ಜೀವರಾಶಿಗಳು. ಯಾವುದೋ ಒಂದು ಸನ್ನಿವೇಶಕ್ಕೆ ಸಿಕ್ಕಾಕೊಂಡು ಜ್ಞಾನದ ಒಂದು ಆವಿರ್ಭಾವ ಎಂಬತಕ್ಕಂಥದ್ದು ಆಗೋದೇ ಇಲ್ಲ, ಅದು ಸುಮ್ಮನೆ ಇದು ಬಿಡುತ್ತೆ. ಅಂತಹವರನ್ನು ಸಹಿತ ಉದ್ಧಾರವನ್ನು ಮಾಡು ಅಂತ ಹೇಳಿ ಒಳ್ಳೆ ದೃಷ್ಟಾಂತವನ್ನು ನಾವು ಚಿಂತನೆಯನ್ನು ಮಾಡಬಹುದು. ರಘುತ್ತಮ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟಿದ್ದು ಎಲ್ಲ ಒಂದು 8-10 ವರ್ಷಕ್ಕೆ ಅಷ್ಟೇ. ಆಶ್ರಮ ಕೊಟ್ಟರು, ಪಾಠವನ್ನು ಹೇಳ್ತಾ ಇದ್ದಾರೆ ಗುರುಗಳು. ಒಂದು ದಿವಸ ಸ್ವಲ್ಪ ವಿಳಂಬವಾಯಿತು, ಏನಕ್ಕೇನೋ ಗೊತ್ತಿಲ್ಲ. ಮಾರನೇ ದಿವಸ ಪಾಠವನ್ನು ಹೇಳುವಂತಹ ಒಂದು ಗುರುಗಳು ಬರಲಿಲ್ಲ. ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಗುರುಗಳನ್ನ ಸ್ಮರಣೆಯನ್ನು ಮಾಡೋದು. ಅದಕ್ಕೆ ದಾಸರ ಹೇಳ್ತಾರೆ, ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ, ಗುರು ಸ್ಮರಣದಿಂದ ಸಕಲ ಆಪತ್ತು ಪರಿಹಾರ. ಗುರುಗಳೇ ನಿನಗೆ ಸಕಲ ಅಂತ ಹೇಳ್ತಾ ಇದ್ದಾರೆ ಅಂತ ಗುರುಗಳ ಚಿಂತನೆಯನ್ನು ಮಾಡಿದ್ರು. ರಾತ್ರಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಮಾರನೇ ದಿವಸ ಬೆಳಗ್ಗೆ ಎಲ್ಲಿ ಪಾಠ ನಿಂತಿತ್ತೋ ಅದರ ಮುಂದಿನ ಪಂಕ್ತಿಯಿಂದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಈ ಕತೆ ಕೇಳ್ತಾ ಇದ್ದೀವಿ ಅಲ್ಲೇ. ಇದ್ಯಾಕೆ ಹಿಂದಿನ ದಿವಸದಿಂದ ಇರಲಿಲ್ಲ ಅಂತಂದ್ರೆ ಅಲ್ಲೇ ಭಗವಂತ ಹೇಳಿದ್ದ, ಇಲ್ಲಿವರೆಗೂ ಸಹಿತ ಸುಮ್ಮನಿರ್ರೆ, ಯಾವಾಗ ನಿಮ್ಮ ಗುರುಗಳು ಬರೋದಿಲ್ವೋ ಮಾರನೇ ದಿವಸದಿಂದ ನಾ ಹಿಂದಿನ ಜನ್ಮದ ಒಂದು ಕನೆಕ್ಷನ್ ನಾನು ಕೊಡ್ತೀನಿ ಅಂತಂದ್ರು. ಯಾರವರು ಅಂತಂತ ಹೇಳಿದ್ರೆ ನಿವೃತ್ತಿ ಅಂಶ ಸಂಪೂರ್ಣರಾಗಿರ್ತಕ್ಕಂತಹ ಅವರು. ಅವರೇ ಘಟೋತ್ಕಚರು. ಅಲ್ಲೇ ಘಟದಂತೆ ಇದ್ದಂತೆ ಅಲ್ಲೇ ಕೂದಲುಗಳೆಲ್ಲ ಇರ್ಲಿಲ್ವಂತೆ, ಆಮೇಲಿಂದ ಕೂದಲು ಬಂದಂತೆ. ಅದಕ್ಕೋಸ್ಕರ ಘಟೋತ್ಕಚ ಅಂತ ಹೇಳಿ ಬರ್ತಾ ಇದೆ. ಸಂಸ್ಕೃತದಲ್ಲಿ ಕಚ ಅಂತ ಹೇಳಿದ್ರೆ ಕೂದಲಿಗೆ ಕಚ ಅಂತ ಹೇಳಿ ಕರೀತಾ ಇದ್ದಾರೆ. ಅಂತಹ ಘಟೋತ್ಕಚರು ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿದ್ರಂತೆ. ಅದಕ್ಕೋಸ್ಕರನೇ ಆ ಸುಖವನ್ನು ಕೊಡ್ತಾ ಇದ್ದಾನೆ ಭಗವಂತ. ಭೀಮಸೇನ ದೇವರು ಮಕ್ಕಳು ಉಳಿಸ್ಕೋಬೇಕಾಗಿದ್ರೆ ಎಂತಹ ಸಾಧನೆಯನ್ನ ಮಾಡಿರಬೇಕು. ಆಮೇಲೆ ಮಹಾಭಾರತದಲ್ಲಿ ಹೇಳುತ್ತಾರೆ, ಅಲಂಬುಸ ಎಂಬತಕ್ಕಂತಹ ಒಬ್ಬ ಅಸುರ ಬಂದು ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಪಾಂಡವರ ಸೈನ್ಯ ಎಂಬತಕ್ಕಂತಹದ್ದು ಹೆದರಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ನೋಡು ನಿನ್ನ ಮಗನಾಗಿರ್ತಕ್ಕಂತಹ ಘಟೋತ್ಕಚರನ್ನ ಕರೆಸು. ಘಟೋತ್ಕಚ ಅಲ್ಲ, ಘಟೋತ್ಕಚ ಶಬ್ದ ಸರಿಯಾಗಿ ತಿಳ್ಕೋಬೇಕು ನಾವು. ಘಟೋತ್ಕಚ ಘಟೋತ್ಕಚ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಹಾಗಿಲ್ಲ, ಅಕ್ಷೋಹಿಣಿ ಇಲ್ಲ, ಅಕ್ಷೌಹಿಣಿ ಅಂತ ಹೇಳಿ ಶಬ್ದಗಳು ಸಂಸ್ಕೃತದಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಹೇಳ್ತಿದ್ದೆ, ಅವಾಗ ಕರಸಪ್ಪ ನಿನ್ನ ಮಗನ್ನ ಅಂತಂದು ಘಟೋತ್ಕಚರ ಸ್ಮರಣೆ ಮಾಡೋರು ಎದುರುಗಡೆಗೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ನೀವೇನು ಹೇಳ್ತೀರೋ ಆ ಕೆಲಸ ಮಾಡ್ತೀನಿ. ಆಮೇಲೆ ಯುದ್ಧ ಮಾಡು, ಅಲಂಬುಸನ್ನು ಸಂಹಾರ ಮಾಡಿದ್ರು. ಕೊನೆಗೆ ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿದ್ರು. ಕೌರವರ ಸೈನ್ಯ ಎಂಬತಕ್ಕಂತಹದ್ದು ಅದು ಹೆದರಲಿಕ್ಕೆ ಪ್ರಾರಂಭವಾಯಿತು ಅಂತೆ. ಕೊನೆಗೆ ಕರ್ಣರ ಬಳಿಯಲ್ಲಿ ಬಂದು ದುರ್ಯೋಧನ ಕೇಳ್ತಾ ಇದ್ದಾರೆ, ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿಬಿಡು. ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಇನ್ನೇನಿನ್ನು 1 ನಿಮಿಷಕ್ಕೆ ದೇಹತ್ಯಾಗ ಮಾಡಬೇಕು. ಆಗ ಭಗವಂತ ಭೀಮಸೇನ ದೇವರಿಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ನಾ ಇವಾಗ ಇನ್ನೊಂದು ಕೇಳ್ತೀನಿ, ಅದನ್ನು ಮಾಡಿಸ್ತೀಯ? ಏನು? ನಿನ್ನ ಮಗನಾಗಿರ್ತಕ್ಕಂಥ ಘಟೋತ್ಕಚರ ದೇಹ ಎಷ್ಟು ವಿಸ್ತಾರವಾಗತ್ತೋ ಅಷ್ಟು ವಿಸ್ತಾರ ಮಾಡಿಕೊಂಡು ಭೂಮಿಗೆ ಬೀಳು. ಸರಿ ಆಗ್ಬೋದು, ಆಜ್ಞೆ ಮಾಡೋದು, ಹಾಗೆ ಆಗಲಿ. ಎಷ್ಟು ವಿಸ್ತಾರವಾಯಿತು ಘಟೋತ್ಕಚರ ಒಂದು ದೇಹ ಅಂದ್ಬಿಟ್ಟಂತ ಹೇಳಿದ್ರೆ, ಒಂದು ಅಕ್ಷೋಹಿಣಿ ಸೈನ್ಯ ಎಂಬತಕ್ಕಂಥದ್ದು ಅವರ ದೇಹ ಬೀದಿದ್ದಕ್ಕೆ ಸಂಹಾರವಾಗಿಬಿಡುತ್ತಂತೆ. 11 ಅಕ್ಷೋಹಿಣಿ ಸೈನ್ಯದೊಳಗಡೆಗೆ 7 ಅಕ್ಷೋಹಿಣಿ ಸೈನ್ಯವನ್ನ ಭೀಮಸೇನ ದೇವರು ಸಂಹಾರ ಮಾಡಿಬಿಟ್ರು. 1 ಅಕ್ಷೋಹಿಣಿ ಸೈನ್ಯವನ್ನ ಘಟೋತ್ಕಚರು ಸಂಹಾರ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರೋದಷ್ಟೇನೆ ಬೇರೆಯವರೆಲ್ಲ ಸಣ್ಣ ಪುಟ್ಟವರು ಸಂಹಾರ ಮಾಡಿದಂತಹದ್ದು. ಇವರ ಮೆಜಾರಿಟಿ ನಮ್ಮ ಭೀಮಸೇನ ದೇವರೇ ಸಂಹಾರ ಮಾಡಿರುವಂತಹದ್ದು. ಮಹಾಭಾರತದಲ್ಲಿ ಎಷ್ಟೆಷ್ಟು ಅಸ್ತ್ರ ಪ್ರಯೋಗ ಮಾಡೋದು ಪ್ರತಿಯೊಂದನ್ನು ಸಹಿತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭಗವಂತನನ್ನು ಕೇಳ್ತಾ ಇದ್ದಾರೆ, ಸ್ವಾಮಿ ಇಷ್ಟೆಲ್ಲ ಸೇವೆ ಮಾಡೋದನ್ನೆಲ್ಲ ಏನು ಅಂತಂದ್ರು. ಅವನಿಗೆ ನಾ ಮುಂದೆ ಅನುಗ್ರಹ ಮಾಡ್ತೀನಿ ಅಂತಂದ್ರು. ಅದಕ್ಕೋಸ್ಕರನೇ ನೋಡ್ರಿ, ಗುರುಗಳು ಹಿಂದಿನ ದಿವಸದವರೆಗೂ ಪಾಠ ಹೇಳ್ತಿದ್ರು. ಮಾರನೇ ದಿವಸದಿಂದ ಗುರುಗಳಿಗೆ ಪಾಠ ಹೇಳುವಂತಹ ಒಂದು ವಿಚಿತ್ರವಾಗಿರತಕ್ಕಂತಹ ಒಂದು ಬುದ್ಧಿಶಕ್ತಿ ಎಂಬತಕ್ಕಂಥದ್ದನ್ನು ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗೆಯೇ ನಾಮಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳಿವರ ಅಗ್ಗಳಿಗೆ ಎನಗೆ ಇನಿತಿಲ್ಲ. ರುಜುದೇವತೆಗಳು ಚಿಂತನೆ ಮಾಡುವಷ್ಟು ನಾವು ಚಿಂತನೆ ಮಾಡ್ಲಿಕ್ಕಾಗತ್ತೆ ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಲೇಷತಃ ಅವರ ಬುದ್ಧಿಸ್ಥವಾಗಿ ಬೇಕಾದಷ್ಟು ಇದೆ. ಶ್ರೀಮದಾಚಾರ್ಯರ ಬುದ್ಧಿಯಲ್ಲೇ ಅಷ್ಟನ್ನು ಹೇಳಿದ್ರೇನು ಅಂತಂದ್ರೆ ಅಷ್ಟು ಹೇಳಲಿಲ್ಲ. ಲೇಷತಃ ನಮ್ಮ ಬುದ್ಧಿಯಲ್ಲೂ ಸಹಿತ ಬೇಕಾದಷ್ಟು ಇರುತ್ತೆ. ಹೇಳಲಿಕ್ಕಾಗತ್ತೇನೋ ಅಂತಂದ್ರೆ ಹೇಳಲಿಕ್ಕಲ್ಲ. ಹೋಗಿ ಹೇಳಿದ್ದನ್ನೆಲ್ಲಾನು ಸಹಿತ ಬರೀಲಿಕ್ಕಾಗತ್ತೇನೋ ಅಂತಂದ್ರೆ ಬರೆಯಕ್ಕಾಗಲ್ಲ. ನಮ್ಮ ಮನಸ್ಸಿನ ಒಂದು ಚಿಂತನೆಯೇ ಬೇರೆ,
ನಾವು ಹೇಳ್ತಕ್ಕಂಥ ಶಬ್ದಗಳು ಅಥವಾ ಬರೆಯತಕ್ಕಂಥ ಒಂದು ಶಬ್ದಗಳಿದೆಯಲ್ಲ ಅದೆಲ್ಲ ಬರ್ತಾ 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 ಸಂಕುಚಿತವಾಗಿ ಬಿಡುತ್ತೆ. ಹರಿಕಥಾನುಸಾರ ಯಾವ ಹರಿಭಕ್ತಿ ಸಾರ ಬೇಕಾದ್ರೆ ಉಪನ್ಯಾಸ ಮಾಡಿದರೆ ಮಾಡ್ಬಿಡ್ತೀವಿ, ಅಲ್ಲ ಒಂದು ಲೇಖನ ಬರ್ಕೊಡ್ತೀವಿ ಒಂದು ಶ್ಲೋಕಕ್ಕೆ ಅಂತಂದ್ರೆ 2 ದಿವಸ ತಗೋತೀವಿ, ಅಲ್ಲೇ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ 2 ದಿವಸ ಮಾಡ್ತೀವಿ. ಆದರೆ ಒಂದು ಶ್ಲೋಕಕ್ಕೆ ನಾವು ಅರ್ಥ ಬರೀಬೇಕಾಗಿತ್ತು ಅಂದರೆ ಯಾವುದು ಹೇಳಬೇಕು ಯಾವುದು ಬಿಡಬೇಕು ಗೊತ್ತೇ ಆಗೋದಿಲ್ಲ. ಹಾಗೆ ಬುದ್ಧಿಶಕ್ತಿ ಎಂಬತಕ್ಕಂಥದ್ದನ್ನೇ ಬಹಳ ಪ್ರಧಾನ. ಈಗ ಹೇಳ್ತಾ ಅವರ ಅಗ್ಗಳಿಕೆ ನನಗೆ ಇನಿತಿಲ್ಲ, ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮನ ಭರತ. ಯಾರ್ಯಾರು ಮುಕ್ತಿಯೋಗ್ಯ ಜೀವರಾಶಿಗಳಿದ್ದಾರೋ ಅವರಿಗೆ ಸಾಧನೆಯನ್ನು ಮಾಡಿಸು ಅಂತ ಹೇಳಿ ಮುಂದಿನ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಇದು ಎಲ್ರಿಗೂ ಸಹಿತ ತಿಳಿದಿರತಕ್ಕಂಥದ್ದೇನೆ. ಈಗಿನ ಕಾಲದ ಹುಡುಗರನ್ನು ಕೇಳಬೇಡ್ರಿ, ಅಲ್ಲೇ ಅದೆಲ್ಲ ನಮ್ಮ ಕಾಲಕ್ಕೆ ಆಗೋಗ್ಬಿಡುತ್ತೋ, ನಿಮ್ಮ ಕಾಲದಲ್ಲೂ ಇತ್ತು. ಯಾವುದಂದ್ರೆ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀನೆಮಗೆ ತಿಳುಹು ಮತಿಯನ್ನು ಎನ್ನ ಜಿಕ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಹೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ಗಿಳಿಯ ಮರಿಯನ್ನು ತಂದು ನಾವೆಲ್ಲ ಇದು ಸ್ಕೂಲ್ ಒಳಗಡೆಗೆ ಮಿಡ್ಲ್ ಸ್ಕೂಲ್ ಒಳಗಡೆಗೆಲ್ಲನೂ ಹೇಳ್ತಾ ಇದ್ವಿ. ಅಲ್ಲೇ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರೆದರೆ ಬೇವಿನ ಕಹಿ ಹೋಗುತ್ತಾ ಪುರಂದರದಾಸರು ಮಾಡುವಂಥದ್ದು ಅದೆಲ್ಲ ಬರ್ತಾ ಇತ್ತು. ಇವತ್ತು ಅದೆಲ್ಲ ಇಲ್ವೇ ಇಲ್ಲ. ಅಲ್ಲೇ ಸಣ್ಣ ಮಕ್ಳಿಗೆ ಏನು ಹೇಳ್ಕೊಡ್ತಾರೆ, ಅಲ್ಲೇ ರೈನ್ ಗೋ ಅವೇ, ಕಮ್ ಅಗೈನ್ ಅನದರ್ ಡೇ, ಲಿಟಲ್ ಜಾನಿ ವಾಂಟ್ಸ್ ಟು ಪ್ಲೇ. ಸಣ್ಣ ಮಕ್ಕಳು ಏನು ಹೇಳ್ತಾರೋ ಭಗವಂತನಿಗೆ ಬಹಳ ಇಷ್ಟ. ಸಣ್ಣ ಮಕ್ಕಳು ಅವ್ರು ಹೇಳ್ದಂಗೆ ಮಾಡ್ತೀನಿ ಅಂತ. ಅದಕ್ಕೆ ನೋಡ್ರಿ ಮಳೆ ಬಂತು ಅಂದ್ರೆ ಒಂದು ದಿವಸ ಬಂತು ಅಂದ್ರೆ ಮುಗಿದೋಯ್ತು. ನಮ್ಗೆ ಇಲ್ವೇ ಇಲ್ಲ. ವಿಜಯನಗರದಲ್ಲಿ ಮಳೆ ಬರ್ತಾ ಇರುತ್ತೆ, ಅಂತ ಕಡೆ ಬಾಪೂಜಿ ನಗರದಲ್ಲಿ ಬರುತ್ತೆ ನೋಡಿದ್ರೆ ಇಲ್ಲೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಇಂತಹ ಒಂದು ಸ್ಥಿತಿ. ಇನ್ನು ಈಗಿನ ಕವಿಗಳು ಸಹಿತ ಹಾಗೆ ಮಾಡ್ತಾರೆ. ಅದನ್ನು ಹೇಳಿದ್ದೆ, ಎಲ್ಲಿ ಓಡುವಿರಿ ನೀಲಿ ಮೋಡಗಳೇ 4 ಹನಿಯ ಚೆಲ್ಲಿ ಅಂತ. 4 ಹನಿ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರೋದೇ ಇಲ್ಲ. ಏನೋ ಮೋಡ ತುಂಬಾ ಇತ್ತು, ಯಾಕೆ ಮಳೆ ಬರಲಿಲ್ಲ ಅಂದ್ರೆ ನೀನು ಹಣೆ ಬರ, ನೀನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲಪ್ಪ, ಅದಕ್ಕೋಸ್ಕರ ಇಂಥ ಸ್ಥಿತಿ ಆಗೋಗ್ಬಿಡುತ್ತೆ. ಹಸುವಿನ ಒಂದು ಕೊಂಬಿನ ಮೇಲೆ ಮಳೆ ಬರುತ್ತಂತೆ, ಇನ್ನೊಂದು ಕೊಂಬಿನ ಮೇಲೆ ಮಳೆ ಬರೋದಂತೆ. ಅದಕ್ಕೆ ಹೇಳಿದ್ರು ಆಚಾರ್ಯ, ಹಸು ಕೊಂಬಿರತ್ತಾ? ಈಗಲೇ ಎಲ್ಲ ಇಲ್ವೇ ಇಲ್ಲ ಅಂದ್ರೆ ನೀವು ಪುಸ್ತಕಗಳಿಗೆ ಹಸು ಅಂತ ಹೇಳಿ ಬರೀತು ಅಂದ್ರೆ ಕೊಂಬಿರಲ್ವಯ್ಯ? ಸು ತಾಗೊಂದು ಕೊಂಬು, ಕೊಂಬು ಸೂ ಆಗತ್ತೆ. ಅಲ್ಲಾದ್ರೂ ಸಹಿತ ಅಷ್ಟೇನೆ, ಒಂದ್ ಕಡೆ ಬಂದು ಇನ್ನೊಂದ್ ಕಡೆ ಬರೋದಿಲ್ಲ. ಹಾಗಿಲ್ಲ ಹೇಳ್ತಿದ್ದಾರೆ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ. ಯಾವುದೋ ಒಬ್ಬ ವ್ಯಕ್ತಿ ಗಿಳಿಯನ್ನ ಅರಣ್ಯದೊಳಗಡೆ ಎಲ್ಲ ಹೋಗಿ ಹಿಡ್ಕೊಂಡ್ಬರ್ತಾನಂತೆ. ಹಿಡ್ಕೊಂಡ್ಬಂದು ಪಂಜರದೊಳಗೆ ಪೋಷಿಸಿ ಒಳ್ಳೆ ಪಂಜರವನ್ನು ಮಾಡಿ ಅದರೊಳಗಡೆಗೆ ಇಡ್ತಾನಂತೆ. ಇಟ್ಟು ಅದಕ್ಕೆ ಬೇಕಾಗಿರತಕ್ಕಂಥ ಅನೇಕ ಧಾನ್ಯಗಳನ್ನೆಲ್ಲ ಕೊಡ್ತಾನಂತೆ. ಜೊತೆಗೆ ಮೆಣಸಿನ್ಕಾಯಿನೂ ಜಾಸ್ತಿ ಕೊಡ್ತಾನಂತೆ. ಅದು ಗಿಣಿ ಯಾರ್ಯಾರು ಸಾಕಿರ್ತಾರಲ್ಲ ಅವ್ರನ್ನೂ ಕೇಳ್ರಿ ಗೊತ್ತಾಗತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಕೊಡ್ತಾರೆ. ಅದು ಯಾಕೆ ಮೆಣಸಿನ್ಕಾಯಿ ಕೊಡ್ತಾರೆ ಅಂತಂದ್ರೆ ಅದು ಮನುಷ್ಯನ ಥರ ಮಾತಾಡ್ತಂತೆ. ಅದಕ್ಕೆ ಮೆಣಸಿನ್ಕಾಯಿ ಬಹಳ ಇಷ್ಟ ಅಂತೆ. ನಾವು ತಿಂತೀವಿ ಆಚಾರ ಅಂತಂದ್ರೆ ಆಗಲ್ಲಪ್ಪ, ಜಾಸ್ತಿ ಹಾಕ್ಬಿಡಕ್ಕಣೋ. ನಾನು ಹೇಳ್ತಿಲ್ಲ, ಶಾಸ್ತ್ರ ಹೇಳ್ತಾ ಇದ್ದಾರೆ. ಒಂದೆರಡರೆದರೆ ಬಲು ರುಚಿಯಂಬಿ, ಒಂದೆರಡರೆದರೆ ಬಲು ರುಚಿಯಂಬಿ, ಅದು ಮೇಲರೆದರೆ ಅಧಿಕಾರೆಂಬಿ, ಅದು ಇಲ್ಲದಿದ್ದರೆ ರುಚಿ ಇಲ್ಲವೆಂಬಿ. ಒಕ್ವಾರೆ ಮೆಣಸಿನಕಾಯಿ ಒಣರೊಟ್ಟಿಗೆ ತಂದೆನು ತಾಯಿ. ಇದು ಎಂತದ್ದು ಅಂತಂದ್ರೆ ಖಂಡೇರಾಯಗೆ ಬಲು ರುಚಿಯಂತೆ. ಖಂಡೇರಾಯಗೆ ಬಹಳ ರುಚಿ ಉಂಟಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಕ್ವಾರೆ ಮೆಣಸಿನಕಾಯಿ ಒಣರೊಟ್ಟಿಗೆ ತಂದೆನು ತಾಯಿ. ಇದು ಹೇಗಿರುತ್ತೆ ಅಂತಂದ್ರೆ ಹುಟ್ಟುತ್ತಲೇ ಹಸಿರಾಗೋದ ಕಂಡೆ, ನಟ ನಡುವೆ ಕೆಂಪಾಗೋದ ಕಂಡೆ. ಹುಟ್ಟುತ್ತಲೇ ಹಸಿರಾಗಿರುತ್ತಂತೆ, ಸ್ವಲ್ಪ ಒಣಗಿಬಿಡ್ತು ಅಂತಂದ್ರೆ ಏನಾಗತ್ತೆ, ಕೆಂಪಗಾಗತ್ತಂತೆ. ಖಂಡೇರಾಯಗೆ ಬಲು ರುಚಿ ಎಂಬಿ ಒಕ್ವಾರೆ ಮೆಣಸಿನಕಾಯಿ, ಒಂದೆರಡರೆದರೆ ಬಲು ರುಚಿ ಎಂಬಿ, ಅದು ಮೇಲೆರೆದರೆ ಅತಿಕಾರೆಂಬಿ, ಅದು ಇಲ್ಲದಿದ್ದರೆ ರುಚಿ ಇಲ್ಲವೆಂಬಿ ಒಕ್ವಾರೆ ಮೆಣಸಿನಕಾಯಿ. ಬಡವರಿಗೆಲ್ಲ ನಿನ್ನಾಧಾರ, ಅಡಿಗೆಯ ಊಟಕ್ಕೆ ನಿನ್ನ ಖಾರ, ಬಾಯಲ್ಲಿ ಕಳೆದರೆ ಬೆಂಕಿಯ ಕಾರ, ಪುರಂದರ ವಿಠಲನ ನೆನೆಯುವ ಭಾರ. ಎಲ್ಲ ಊಟಕ್ಕೆ ಹೋಗಿದ್ರಂತೆ ಪುರಂದರದಾಸರು. ಅಲ್ಲ ಅದೇನು ಫಲಾರ್ಪೂಜೆ ಕರೆದಿದ್ರು ಏನು ಕಥೆನೋ ಆ ಕಾಲದಲ್ಲಿ ಗೊತ್ತಿಲ್ಲ. ಯಾರ ಇದ್ದಕ್ಕೆ ಮೆಣಸಿನ್ಕಾಯಿ ಕರೆದು ಬಿಟ್ಟಿದ್ದಾನೆ, ಅಂತ ಹೇಳ್ಕೊಳ್ತಾ ಇದ್ದಾನೆ. ಏನ್ ಖಾರ ಹಾಕ್ಬಿಟ್ಟಿದ್ದಾರೆ, ಏನ್ ಖಾರ ಹಾಕ್ಬಿಟ್ಟಿದ್ದಾರೆ. ಇದು ಲೋಕದ ಮಾತನ್ನು ಮಾತನಾಡ್ತಾ ಇದ್ದಾರೆ. ಅದನ್ನು ಹಾಗೆ ಮರುಕ್ಷಣದೊಳಗಡೆಗೆ ಪಾರಮಾರ್ಥಿಕದಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಅದನ್ನು ಬಾಯಲ್ಲಿ ಕಳೆದಾಗ ಬೆಂಕಿಯ ಕಾರ
ಪುರಂದರ ವಿಠಲನ ನೆನೆಯುವ ವಾರ. ಯಾಕೆ ಯೋಚನೆ ಮಾಡ್ತೀಯ? ಪುರಂದರ ವಿಠಲ ಅಂತ ಹೇಳ್ಬಿಡ, ಕರೆಯಿಂದ ಹೊರಬಿಡುತ್ತೆ ಅಂತಂದು ಹೇಳ್ತಿದ್ದಾರೆ. ಅಂತಹ ಲೌಕಿಕದಲ್ಲಿಯೂ ಸಹಿತ ಪಾರಮಾರ್ಥಿಕದ ಚಿಂತನೆ. ಅಲ್ಲೇ ಪಾಯಸ ಮಾಡ್ತಾ ಇದ್ರಂತೆ. ಅಲ್ಲೇ ಪಾಯಸ ಬೇಕಂತಂದ್ರೆ ಯಾವ ರೀತಿ ಪಾಯಸ? ಅಲ್ಲೇ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿಕೊಂಡು ಬಾಯಿ ಚಪ್ಪರಿಸಿರೋ, ಇದು ಹೊಟ್ಟೆ ತುಂಬದಿರತಕ್ಕಂಥದ್ದು, ಅಲ್ಲೇ ಸುಖವನ್ನು ಕೊಡತಕ್ಕಂತಹದ್ದು. ಈ ರೀತಿಯಲ್ಲಿ ಲೌಕಿಕದ ವಿಷಯವನ್ನೇ ತೆಗೆದುಕೊಂಡು ವಿಶೇಷವಾಗಿ ಪಾರಮಾರ್ಥಿಕದ ಚಿಂತನೆಯನ್ನ ತಿಳಿಸುವಂತಹ ಒಂದು ಕಾರ್ಯ ನಮ್ಮ ಪುರಂದರದಾಸರದು. ಯಾವ ಒಂದು ಗಿಣಿ ಹಾರೋಯ್ತು ಅಂತಂತ ಹೇಳ್ತು ಅಂದ್ರೆ ಅಲ್ಲೇ ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗತಿ ಪರಮ ಭಾಗವತರು. ಬಲಯ ಬೀಸಿರಯ್ಯ, ಯಾರು ಬೇಕಾದ್ರೂ ಸಹಿತ ಬಲ ಬೀಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಣ್ಣು ಬಂದಿದೆ ಕೊಳ್ಳಿರೋ ಚಿನ್ನ ಬಾಳ ಕೃಷ್ಣನೆಂಬ ಚನ್ನ ಬಾಳೆ ಹಣ್ಣು. ಯಾರ ಬಾಳೆಹಣ್ಣನ್ನು ಮಾರ್ಕೊಂಡು ಹೋಗ್ತಿತ್ತು ಅಂದ್ರೆ ತಕ್ಷಣದೊಳಗಡೆಗೆ ಒಂದು ಭಗವಂತನ ಒಂದು ವಿಷಯವನ್ನು ಚಿಂತನೆಯನ್ನು ಮಾಡ್ತಕ್ಕಂಥ ದಾಸವನ್ನ ಕೊಡ್ತಾ ಇದ್ದಾರೆ. ಇದು ಪುರಂದರದಾಸರ ಒಂದು ಸಾಮರ್ಥ್ಯ. ಅದಕ್ಕೆ ದಾಸರು ಮುಟ್ಟದ ವಿಷಯ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ. ಇಂತಹದ್ದು ಪುರಂದರದಾಸರ ಒಂದು ಸಾಹಿತ್ಯ. ಹಾಗೆಲ್ಲ ಹೇಳ್ತಾರೆ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀನೆಮಗೆ. ಮೆಣಸಿನ್ಕಾಯಿ ಚೆನ್ನಾಗಿ ತಿನ್ಸಿ ಅದಕ್ಕೇನು ಮಾಡ್ತಾರೆ ಅಂತಂದ್ರೆ ಮಾತಾಡುವಂತಹ ರೀತಿಯಲ್ಲೇ ತಯಾರು ಮಾಡ್ತಾರಂತೆ. ಪುರಾಣದೊಳಗಡೆಗೂ ಒಂದು ಕಥೆ ಇದೆ. ಅಲ್ಲೇ ಇಬ್ಬರು ವ್ಯಕ್ತಿಗಳಿದ್ರಂತೆ ಪಕ್ಕದ ಮನೆಯಲ್ಲೇ. ಒಬ್ಬ ಮನೆ ಒಳಗಡೆಗೆ ಒಳ್ಳೆ ಸಾಧು, ಅದರ ಪಕ್ಕದ ಮನೆಯೊಳಗಡೆಗೆ ಒಬ್ಬ ಕಟುಕ. ಆ ಸಾಧುವಿನ ಮನೆಯಲ್ಲಿರ್ತಕ್ಕಂಥ ಗಿಣಿ ಹೇಳತ್ತಂತೆ, ಯಾರನ್ನ ಮನೆಗೆ ಬಂತು ಅಂತಂತ ಹೇಳಿದ್ರೆ ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿದ್ದೀರಾ ಅಂತ ಹೇಳೆಲ್ಲ ಕೇಳತ್ತಂತೆ. ಆ ಕಟುಕನ ಮನೆಯದಿರುತ್ತಲ್ಲ, ಯಾಕೆ ಬಂದ್ರಿ ಇಲ್ಲಿ ಇಷ್ಟೊತ್ತೊಳಗಡೆಗೆ ಹೇಳಿದ್ರೆ ಯಾಕೆ ಬಂದ್ರಿ ಅಂತ ಹೇಳ್ಬೇಕಂತೆ. ಅಂದ್ರೆ ಕಟುಕನ ಬುದ್ಧಿ ಅದಕ್ಕೂ ಬಂದು ಬಿಡುತ್ತೆ, ಯೋಗ್ಯ ವ್ಯಕ್ತಿಯ ಬುದ್ಧಿ ಆ ಗಿಳಿಗೂ ಬರುತ್ತೆ. ಯಾಕೆಂದ್ರೆ ಅವನು ಅದನ್ನೇ ಹೇಳ್ಕೊಡ್ತಾನೆ, ಒಳ್ಳೆದನ್ನೇ ಹೇಳ್ಕೊಡ್ತಾ ಇದ್ದಾನೆ. ಹಾಗೆ ಅದಕ್ಕೆ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀ ನಮಗೆ. ಎಲ್ಲೋ ಇರತಕ್ಕಂತಹ ವ್ಯಕ್ತಿನ, ಆ ಜೀವಿಯನ್ನ ಕರ್ಕೊಂಡು ಬಂದು ಒಂದು ಗಿಣಿ, ಅಲ್ಲೇ ಒಂದು ಪಂಜರ, ಯಾವುದೋ ಈ ಅಸ್ಥಿ ಪಂಜರ, ಅದರ ಮಧ್ಯದೊಳಗಡೆಗೆ ಈ ಜೀವಿಯನ್ನು ನಿಲ್ಲಿಸಿ ಆ ಅಸ್ಥಿಯ ಮೇಲೆ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲವೂ ಸಹಿತ ಇಟ್ಟು ಅಲ್ಲೇ ಒಂದು ಚೆನ್ನಾಗಿರುವಂತಹ ಒಂದು ಚರ್ಮದ ಒಂದು ಹೊದಿಕೆಯನ್ನು ಸಹಿತ ಹೊದಿಸಿಬಿಟ್ಟಿದ್ದಾನೆ. ಆಹಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ದೇಹ ಅಂತಂತ ಹೇಳಿ ಅಂದ್ಕೊಳ್ತಾನೆ. ಬೆಳ್ಳಿಗಿದೇನ್ರಿ ನಾನು ಅಂತಂತ ಹೇಳಂತಾನೆ. ಹೌದು ಬೆಳ್ಳಿಗಿದ್ಯಾ, ಒಂದ್ ಸ್ವಲ್ಪ ಚಾಕು ತಗೊಂಡು ಕುಯ್ಕೋ, ಹೇಗಿದೆ ನಮಸ್ತೆ ಒಳಗಡೆಗೆ ಅಂತಂದ್ರೆ ನಿನ್ನ ಮಾಂಸವನ್ನ ನೀನೇ ನೋಡ್ತು ಅಂದ್ರೆ ಅಸಹ್ಯವಾಗಿ ಬಿಡುತ್ತೆ, ಅಂತಹ ಒಂದು ಸ್ಥಿತಿ ಆಗತ್ತದೆ. ಹೀಗೆ ಎಲ್ಲೋ ಇರತಕ್ಕಂಥ ಜೀವಿಯನ್ನು ಕರ್ಕೊಂಡು ಬಂದು ಇಲ್ಲಿ ಸಾಧನೆಯನ್ನ ಮಾಡಿಸಿ ಮುಂದೆ ಅವನ ಸ್ಥಾನವನ್ನು ಕೊಡ್ತಾನಂತೆ. ಹಾಗೆ ಇಲ್ಲಿ ಹೇಳ್ತಾ, ಇಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ. ಏನೋ ಸ್ವಲ್ಪ ಶಾಸ್ತ್ರಾಭ್ಯಾಸ ಅಂತ ಹೇಳಿ ಮಾಡಿಸ್ತೀನೋ ಅಂತ ಹೇಳ್ತಾರೆ. ವಿ ಹ್ಯಾವ್ ನೋ ಟೈಮ್ ಅಂತ ಹೇಳಂತಂದ್ರೆ ಅಲ್ಲ ಹೋಗಿ ಜಗೆ ಅಂತಂದ್ಬಿಡ್ತಾರೆ. ಹಾಗೆ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀ ನಮಗೆ. ಆ ರೀತಿಯಲ್ಲಿ ನೀನು ಏನು ಆ ಗಿಣಿಯರಿಗೆ ಒಂದು ಮಾತನ್ನು ಹೇಳಿಸಿ ಅದನ್ನು ಮತ್ತೆ ಮತ್ತೆ ಕೇಳಿ ಸಂತೋಷ ಪಡ್ತಾನಂತೆ ಆ ಗಿಣಿಯನ್ನು ಸಾಕಿರತಕ್ಕಂಥ ವ್ಯಕ್ತಿ. ಹಾಗೆ ನಾವು ಇವತ್ತಿನ ಏನಾದರೂ ಒಂದು ಭಗವಂತನ ವಿಷಯ ಒಂದು ಎರಡು ಹೇಳ್ತು ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಭಗವಂತನೇ ನುಡಿಸಿರತಕ್ಕಂಥದ್ದು. ಅದಕ್ಕೆ ಜ್ಞಾನಿಗಳು ಹೇಳ್ಬಿಟ್ರು, ಯಾಥೋಚಿಷ್ಟಂ ಜಗತ್ ಸರ್ವಂ ಅಂದ್ಬಿಟ್ರು. ನಾವಿವತ್ತಿನ ಏನೇ ಹೇಳ್ತಾ ಇದ್ರು ಅಂದ್ರೆ ಆಚಾರ್ಯ ತುಂಬಾ ಚೆನ್ನಾಗಿ ಹೇಳಿದ್ರು ಪುರಾಣ ಅಲ್ಲ, ನಾನಲ್ಲ ಹೇಳಿದ್ದು, ಬೇರೆ ಆಚಾರ್ಯಗಳೆಲ್ಲ ಚೆನ್ನಾಗಿ ಹೇಳ್ತಾರಲ್ಲ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ ಎಲ್ಲಿಂದ ಬಂದಿದ್ದ ಅದೆಲ್ಲವೂ ಸಹಿತ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ವೇದವ್ಯಾಸದೇವರು ಏನು ಪುರಾಣದಲ್ಲಿ ಹೇಳಿದಾರೋ ಅದೇ ಇವತ್ತಿನ ನಾವು ಲೋಕದಲ್ಲಿ ಚಿಂತನೆಯನ್ನು ಮಾಡಬೇಕೆ ಹೊರತು ಅದು ಬಿಟ್ಟು ಏನಾದರೂ ಬೇರೆ ಚಿಂತನೆ ಮಾಡ್ಲಿಕ್ಕೆ ಆಗತ್ತೇನೋ ಅಂತಂದ್ರೆ ಆಗೋದೇ ಇಲ್ಲ. ಯದಿ ಹಾಸ್ಯದ ಅದನ್ಯತ್ರ ಎನ್ನೇ ಹಾಸ್ಯನ ತತ್ವಚಿತ್ತೋ. ಮಹಾಭಾರತದಲ್ಲಿ ಇಲ್ದಿರತಕ್ಕಂಥ ವಿಷಯವೇ ಇಲ್ಲ, ಎಲ್ಲ ವಿಷಯವೂ ಅದರೊಳಗಡೆ ಇದೆ. ಇಂತಹ ಮಹಾಭಾರತವನ್ನ ರಚನೆಯನ್ನು ಮಾಡಿರ್ತಕ್ಕಂತಹ ಅವರು ಯಾರು ಅಂತ ಹೇಳಿದ್ರೆ ವೇದವ್ಯಾಸದೇವರು. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿಬಿಟ್ರು, ಓರ್ಜನ್ಯ ಪುಂಡರೀಕಾಕ್ಷೋ ಮಹಾಭಾರತ ಕೃತ್ವವೇ. ಯಾರೋ ಪುಂಡರೀಕಾಕ್ಷ ವಿಶ್ವದ ಚಕ್ಷುವಾಗಿರ್ತಕ್ಕಂಥವ್ನು ಈ ಮಹಾಭಾರತವನ್ನು ರಚನೆ ಮಾಡಿದ್ದಾನೆ ಹೊರತು ಯಾರೋ ಸಾಮಾನ್ಯ ಮನುಷ್ಯರಿಗೆ ಆಗತ್ತೇನೋ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ರಾಜರು ಭಾವಪ್ರಕಾಶಿಕವನ್ನು ಬರೀತಾ ಇದ್ದಾರೆ. ಎಂತಹದ್ದು ಬರೀ ಏನೋ ಒಂದು ಲಕ್ಷ ಶ್ಲೋಕ ಬರೆದಿರುವಂಥದ್ದಲ್ಲ. ಯಾವ ಕಾರಣದಿಂದ ಇದು ವಿಶಿಷ್ಟವಾಗಿರ್ತಕ್ಕಂಥ ಗ್ರಂಥ ಅಂತ ಹೇಳಿದ್ರೆ ಇನ್ನೂ ಧೃತರಾಷ್ಟ್ರರ ಅವತಾರವೇ ಆಗಿಲ್ಲ.
ಅದಕ್ಕೆ ಮುಂಚಿತವಾಗಿ 600 ವರ್ಷದ ಕೆಳಗಡೆಗೆ ಈ ಮಹಾಭಾರತವನ್ನು ರಚನೆ ಮಾಡಿಬಿಟ್ರು. ಅಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ರು. ದುರ್ಯೋಧನ ಹೇಗೆ ಹುಟ್ಟುತ್ತಾನೆ, ಭೀಮಸೇನ ದೇವರು ಹೇಗೆ ಅವತಾರ ಮಾಡ್ತಾರೆ ಎಲ್ಲ ಹೇಳ್ಕೊಂಡ್ಬಂದು, ದ್ರೌಪದಿ ದೇವಿಯರ ಸ್ವಯಂವರ ಯಾವ ರೀತಿಯಲ್ಲಿ, ಯುದ್ಧ ಯಾವ ರೀತಿಯಲ್ಲಿ ಆಗತ್ತೆ, ಅಲ್ಲಿ ಪ್ರತಿಯೊಬ್ಬರು ಸಹಿತ ಎಷ್ಟೆಷ್ಟು ಬಾಣ ಪ್ರಯೋಗವನ್ನ ಮಾಡ್ತಾರೆ ಅದರ ಲೆಕ್ಕವನ್ನು ಸಹಿತ ಹೇಳಿದ್ದಾರೆ. ಎಷ್ಟೆಷ್ಟು ವ್ಯಕ್ತಿಗಳು, ಯಾವ ವ್ಯಕ್ತಿಗಳು ಎಷ್ಟೆಷ್ಟು ರಥವನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಭೀಮಸೇನ ದೇವರು ದ್ರೋಣಾಚಾರ್ಯರ ಎದುರುಗಡೆಗೆ ಬರ್ತಾರೆ. ಪದ್ಮವ್ಯೂಹವನ್ನು ನಿರ್ಮಾಣ ಮಾಡಿಬಿಟ್ಟಿರ್ತಾರೆ. ಒಳಗಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡಬೇಕು? ಧರ್ಮರಾಜನ ಬಂದ್ರು. ಸೂದಿನ ಭೀಮಸೇನ ದೇವರು ನೋಡ್ತಾ ಇದ್ದಾರಂತೆ. ಏನ್ ಮಾಡ್ತಾರೆ ನೋಡೋಣ ಅಂತ ಹೇಳಿ ಬಂದ್ರಂತೆ. ಒಳಗಡೆ ಹೋಗ್ಬೇಕು ಅಂದ್ರಂತೆ. ನಂಗೆ ನಮಸ್ಕಾರ ಮಾಡು, ಆಮೇಲೆ ಒಳಗೆ ಹೋಗು ಅಂತಂದ್ರಂತೆ. ಅಯ್ಯೋ ಗುರುಗಳು ಅಂತಂತೆ, ನಮಸ್ಕಾರ ಮಾಡ್ಬೋದು. ಅರ್ಜುನರು ನಕುಲ ಸಹದೇವರು ಬಿಡ್ರು. ಭೀಮಸೇನ ದೇವರು ಬಂದ್ರು, ನಾನು ಹೋಗ್ಬೇಕು ಅಂತಂದ್ರಂತೆ. ನಂಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ಬಂತಂತೆ. ಅವೆಲ್ಲ ಆಗಲ್ಲ ಅಂತಂದ್ರಂತೆ. ಕೊನೆಗೆ ಏನ್ ಮಾಡೋದು? ಯುದ್ಧ ಮಾಡ್ತೀವಿ ಅಷ್ಟೇ ತಾನೇ ಅಂತಂದ್ರಂತೆ. ಒಂದ್ಸಲಿ ಬಂದು ರಥವನ್ನ ಹಾರಿಸಿದ್ರಂತೆ. ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆಗೆ ಬಿತ್ತು. ಹೀಗೆ 18 ಬಾರಿ ರಥವನ್ನ ಪುಡಿ ಮಾಡಿಬಿಟ್ರಂತೆ. ಅಂತರಿಕ್ಷಕ್ಕೆ ಹಾರಿಸ್ತಾ ಇದ್ದಾರೆ. ದ್ರೋಣಾಚಾರ್ಯರು ಅವರ ದೇಹದ ಮೇಲೆ ಹಾಕೊಂಡಿರ್ತಕ್ಕಂತಹ ವಸ್ತ್ರ ಅಥವಾ ಯಾವ ಒಂದು ಕವಚ ಅದ್ರ ಮೇಲೆ ಏನೇನು ಹಾಕೊಂಡಿರ್ತಾರಲ್ವ, ಅದರೊಳಗಡೆಗೆ ವಸ್ತ್ರವು ಸಹಿತ ಒಂದು ಚೂರು ವ್ಯತ್ಯಾಸವಾಗಿರಲಿಲ್ಲವಂತೆ. ಆ ರೀತಿಯಲ್ಲಿ ಅವರನ್ನು ಅಂತರಿಕ್ಷದಿಂದ ಕೆಳಗಡೆಗೆ ಭೂಮಿಯ ಮೇಲೆ ತರಿಸೋರಂತೆ. ಮರುಕ್ಷಣದಲ್ಲಿ ಹೇಗೆ ನೋಡೋರಂತೆ, ರಥ ಪುಡಿಯಾಗಿ ಹೋಗ್ಬಿಟ್ಟು. ರಥ ಮಾತ್ರ ಪುಡಿ ಆಗ್ತಾ ಇದೆ. ನಾನು ಹೊತ್ಕೊಂಡಿರ್ತಕ್ಕಂಥ ವಸ್ತ್ರದ ಒಂದು ನೆರೆಗೆಯೂ ಸಹಿತ ವ್ಯತ್ಯಾಸ ಆಗಿಲ್ಲ ಅಂದ್ರಂತೆ. ಭೀಮಸೇನ ಕೇಳಿದ್ರಂತೆ, ಹೇಗಿದೆ ನಮ್ಮ ಕೈ ಚಳಕ ಅಂತಂದ್ರಂತೆ. ಮಹಾನ್ ಭಾವ ಹೋಗಪ್ಪ ಹೊರಗಡೆಗೆ ಅಂತಂದ್ರಂತೆ. ಅಂದ್ರೆ ನಾವು ಯಾವುದೇ ಕಾರಣದಿಂದಲೂ ಸಹಿತ ವೇದ ಇತ್ಯಾದಿಗಳನ್ನೆಲ್ಲವೂ ಸಹಿತ ಉಪಜೀವನವನ್ನ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೇವಲ ನಮ್ಮ ಬಾಹುಬಲವೇ ಪ್ರಧಾನವಾಗಿರತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತಾ, ಕೇಳುವ ಪರಿಣಿತರಂತೆ ನೀ ನಮಗೆ. ಈಗಂತಹ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಸಕಲ ವಿಷಯಗಳನ್ನು ಸಹಿತ ತಿಳಿಸಿಬಿಟ್ಟಿದ್ದಾರೆ. ನಾವು ಏನಾದರೂ ಒಂದು ವಿಷಯ ಹೇಳ್ತಂದ್ರೆ ಅದು ಮಹಾಭಾರತಗತವಾಗಿರ್ತಕ್ಕಂಥದ್ದು ಅಥವಾ ವೇದವ್ಯಾಸ ದೇವರಿಂದಲೇ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಹಾಗೆ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀ ನಮಗೆ ತಿಳುಹು ಮತಿಯನು ಎನ್ನ ಜಿಪ್ಪೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಎನಗಿತ್ತು ರಕ್ಷಿಸು ನಮ್ಮನ ನವರತ. ಹೀಗೆ ಬೇಕಾದಷ್ಟು ನಿನ್ನ ನಾಮಾವಳಿ ಎಂಬತಕ್ಕಂಥದ್ದಿದೆ. ಅದೆಲ್ಲವೂ ಸಹಿತ ನನ್ನ ನಾಲಿಗೆಗೆ ಬರತಕ್ಕಂಥದ್ದಾಗಿ ಆಗಲಿ. ಅಲ್ಲೇ ನಾರಾಯಣ ಎಂಬತಕ್ಕಂತಹ ಒಂದು ನಾಮ ಯಾವಾಗ ಬರಬೇಕು ಅಂತ ಹೇಳಿದ್ರೆ ಅಂತ್ಯಕಾಲದೊಳಗಡೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಬೇಕಾದಷ್ಟು ಸಾಧನೆಯನ್ನು ಮಾಡಿಸ್ತೀಯಾ, ಅಂತ್ಯಕಾಲದೊಳಗಡೆಗೆ ನಿನ್ನ ನಾಮಸ್ಮರಣೆ ಎಂಬತಕ್ಕಂಥದ್ದನ್ನು ಕೊಟ್ಟುಬಿಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನ ನಾಮಾವಳಿಯ ಹೊಗಳಿಕೆ ಇತ್ತು ಸಲಹು ರಕ್ಷಿಸು ನಮ್ಮ ನನವರತ. ಈ ರೀತಿಯಲ್ಲಿ ರಕ್ಷಣೆಯನ್ನ ಮಾಡು ಅಂತ ಹೇಳ್ತಾ, ಹೊಗಳಲಳವೇ ನಿನ್ನ ನಾಮದ ಸುಗುಣ ಸಚ್ಚಾರಿತ್ರ ಕಥನ ವನದೆ ಅಗಣಿತೋತ್ತಮ ಅಮಿತ ವಿಕ್ರಮ ಗಮ್ಯ ನೀನೆಂದು ನಿಗಮತತಿ ಕೈಮಾರಿಸುತ್ತ ಪದಯುಗವ ಕಾಣದೆ ಬಳಲುತ್ತಿದೆ ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ. ಹೊಗಳಲಳವೇ ನಿನ್ನ ನಾಮವ ಸುಗುಣ ಸಚ್ಚಾರಿತ್ರ. ನಿನ್ನ ಮಹಿಮೆ ಎಷ್ಟು ಅಂತ ಹೇಳಿ ವರ್ಣನೆ ಮಾಡತಕ್ಕಂಥದ್ದು ಒಂದ ಎರಡ. ಒಂದು ಗುಣ ತಗೊಳ್ತಿದ್ರೆ ಅದೇ ಅನಂತವಾಗಿರತಕ್ಕಂಥದ್ದು. ಇಂತಹದ್ದು ನಿನ್ನ ಒಂದು ಚರಿತ್ರೆ ಸುಗುಣ ಸಚ್ಚಾರಿತ್ರ ಕಥನ ವನ ಅಗಣಿತೋತ್ತಮ. ಲೆಕ್ಕವೂ ಸಹಿತ ಇಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಗುಣ ಎಷ್ಟಿದೆ ಎಂಬತಕ್ಕಂಥದ್ದು. ಅಮಿತ ವಿಕ್ರಮ ಅಂದ್ರೆ ಮಿತವೇ ಇಲ್ಲದಿರುವಂತಷ್ಟು ಭಗವಂತನ ಗುಣ ಅಂತ ಹೇಳ್ತಾ ಇದ್ದಾರೆ. ಗಮ್ಯ ನೀನೆಂದು ನಿನ್ನನ್ನೇ ತಿಳ್ಕೋಬೇಕೆ ಹೊರತು ಬೇರೆ ಇನ್ಯಾರನ್ನೂ ಸಹಿತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾಡೋದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ತಿಳ್ಕೊಂಡ್ಬಿಡ್ತಾರೆ, ನಮ್ಮ ಆಫೀಸರ್ ಕಾಪಾಡ್ತಾನಪ್ಪ, ಎಷ್ಟು ಸಹಾಯ ಮಾಡ್ತಾನೆ ಗೊತ್ತಾ. ಹೌದು, ಎಲ್ಲಿವರೆಗೂ ಮಾಡ್ತಾನೆ. ಅವನು ಕುತ್ತಿಗೆಗೆ ಬರೋವರೆಗೂ ಮಾಡ್ತಾನೆ. ಅವನು ಕುತ್ತಿಗೆಗೆ ಬಂದ್ಬಿಡ್ತು ಅಂದ್ರೆ ಅವನೇ ಸಹಾಯ ಮಾಡ್ತಾನೆ. ಯಾರಿಗೆ ಕುತ್ತಿಗೆಗೆ ಬರೋದಿಲ್ವೋ, ಯಾರು ಸುಖ ಸ್ವರೂಪಿಯೋ ಅಂತಹವನನ್ನ ನಾವು ನಂಬಿದಾಗ ಮಾತ್ರವೇನೆ ಜೀವನದಲ್ಲಿ ಸುಖವನ್ನ ಅಪೇಕ್ಷೆ ಪಡ್ತಕ್ಕಂತಹ ಕಾಲದಲ್ಲೇ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗೆ ಹೇಳ್ತಾ ಇಲ್ಲಿ ಅಮಿತ ವಿಕ್ರಮ ಗಮ್ಯ ನೀನೆಂದು ನಿಗಮತತಿ ಕೈವಾರಿಸುತ್ತ. ಕೈವಾರಿಸುತ್ತ ಅಂತಂದ್ರೆ ಕೈಯನ್ನೆಲ್ಲ ಹೀಗಂತಾನಂತೆ. ಪವರ್ ಕಟ್ ಆದಾಗ ಅಲ್ಲೇ ಮೊಬೈಲ್ ಎಲ್ಲೋ ಇಟ್ಬಿಟ್ಟಿರ್ತಾನೆ ನೋಡ್ರಿ. ಮೊಬೈಲ್ ಒಂದಿತ್ತು ಅಂದ್ರೆ ಏನ್ ಬೇಕಾಗುತ್ತೆ. ಅದೊಂದಿಲ್ಲ ಅಂತಂದ್ರೆ ಊರುಗಳಿಗೆ ಹೋಗೋವಾಗ ದೇವ್ರ ಪೆಟ್ಟಿಗೆ ತಗೊಂಡು ಹೋಗ್ತಿದ್ರು ಸಹಿತ ನಡೆಯುತ್ತೆ. ಅದೇ ಮೊಬೈಲ್ ತಗೊಂಡು ಹೋಗ್ತಿದ್ರೆ ಆಗತ್ತಾ? ಹಂಗಾಗೋದಿಲ್ಲ.
ಇಮ್ಮಿಡಿಯೇಟ್ ಆಗಿ ಬರ್ತಾ ಇರಬೇಕು. ಲೈವ್ ಟೆಲಿಕಾಸ್ಟ್ ಇದ್ದಂಗೆ ಕೆಲವು ಕಡೆಗಂತೂ ಸಹಿತ ಅಲ್ಲ. ಹಲೋ ಅದು ರೈಲ್ವೆ ಸ್ಟೇಷನ್ ಸೇರಿದ್ರಾ ಇಮ್ಮಿಡಿಯೇಟ್ ಒಂದು ಫೋನ್ ಬಂತು ಸಿಕ್ಬಾರ್ದು. ಟ್ರೈನ್ ಹೊರಡ್ತಾ ಹೊರಟು ಯಾವ ಸ್ಟೇಷನ್ನು ತುಮಕೂರು ಬಂತಾ ಯಾವ್ದು ಬಂತು ಲೈವ್ ಟೆಲಿಕಾಸ್ಟ್ ಬರ್ತಾ ಇರುತ್ತೆ ಅಲ್ಲೇ. ಹಾಗೆ ದೇವರ ಚಿಂತನೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಬರ್ತಾ ಇರುತ್ತೆ ಅಂತಂದ್ರೆ ಈ ಮೊಬೈಲ್ ಬಂದು ಎಂತಾಯ್ತು ಅಂದ್ರೆ ಇಲ್ಲೇ ಸಂಸಾರದಲ್ಲಿ ವ್ಯಾಮೋಹ ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟೇ. ಇನ್ನು ಹೇಳಬೇಕು ಅಂತಂದ್ರೆ ಸುಳ್ಳು ಹೇಳೋದ್ರಲ್ಲಿ ಫಸ್ಟ್ ಮೊಬೈಲ್ ಬಂದ ತಕ್ಷಣ ಅಲ್ಲೇ. ಮೊದಲಾಯ್ತು ಅಂದ್ರೆ ಲ್ಯಾಂಡ್ಲೈನ್ ಸಿಕ್ಕಾಕೊಂಡ್ಬಿಡೋರು ಅಲ್ಲೇ. ಹಲೋ ಎಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ಇನ್ನೇನು ಹೊರಟೆ ಅಂತ ಹೇಳಂತಾರೆ. ಅಂದ್ರೆ ಅವ್ನು ಮನೆಯಿಂದ ಹೊರಟ ಮೇಲೆ ಈಗ ಬರೋದಕ್ಕೆ ಎಷ್ಟೊತ್ತು ಅಂತ ಹೇಳಿ ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಹಾಗಲ್ಲ, ಮೊದಲೇ ಇದ್ರು ಸಹಿತ ಮೊಬೈಲ್ ಎಲ್ಲಿದೆ ಇನ್ನೇನು ಬಂದ್ಬಿಟ್ಟೆ 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಂತಾರೆ. ಅದೇನು ಅಲ್ಲೇ ಇರ್ತಾರೋ ಪಾರ್ಕ್ ಮಧ್ಯದಲ್ಲೇ ಇರ್ತಾರೋ ಏನೋ ಗೊತ್ತಿಲ್ಲ. ಮೊಬೈಲ್ ಒಂದು ಏನಾಯ್ತು ಅಂದ್ರೆ ಸುಳ್ಳು ಹೇಳೋದು ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಡುತ್ತೋ ಇಂಥ ಸ್ಥಿತಿ ಇಲ್ಲ. ಇಲ್ಲಿ ಲೋಕದ ವಿಷಯ ಹಾಗಿಲ್ಲ ಹೇಳ್ತಿದೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕತ್ತಲೆ ಆಗಿಬಿಡ್ತು ಅಂದ್ರೆ ಯಾವುದಾದ ಪದಾರ್ಥ ಹುಡುಕಬೇಕಾಗಿದ್ರೆ ಏನು ಮಾಡ್ತಾನ ವ್ಯಕ್ತಿ ಕೈಯನ್ನು ಹೀಗಂತಾನಂತೆ, ಕೈವಾರಿಸುವಂತಹದ್ದು. ಹಾಗೆ ನಿಗಮತತಿಗಳು ವೇದಾಭಿಮಾನಿ ದೇವತೆಗಳೆಲ್ಲರೂ ಸಹಿತ ಸರಸ್ವತಿ ದೇವಿಯರು ಪಾರ್ವತಿ ದೇವಿಯರು ಇವರೆಲ್ಲರೂ ಸಹಿತ ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಂತೆ. ಅವರು ಎಲ್ಲರೂ ಸಹಿತ ಭಗವಂತನನ್ನು ಇನ್ನಿಷ್ಟು ಕೊಂಡಾಡೋಣ ಅಂತಂತೆ ಹೇಳಿ ಶಬ್ದವನ್ನು ಹುಡುಕುತ್ತಾ ಇದ್ದಾರಂತೆ, ಸಿಗುತ್ತಾನೆ ಇಲ್ಲವಂತೆ. ಅದಕ್ಕೆ ನಿಗಮತತಿ ಕೈವಾರಿಸುತ್ತಾ ಆ ವೇದಗಳ ಸಮೂಹ ಎಂಬತಕ್ಕಂಥದ್ದು ಭಗವಂತನನ್ನು ಇನ್ನಿಷ್ಟು ಕೊಂಡಾಡೋಣ ಅಂತ ಹೇಳಿದೆಯಂತೆ. ಆದರೆ ಆ ಶಬ್ದಗಳೇ ಸಿಗುತ್ತಿಲ್ಲವಂತೆ. ಪದಯುಗವ ಕಾಣದೆ ಬಡಲೋಕಿವೆ ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ಭರತ. ಇಂಥ ಪದಗಳು ಬೇಕಾದಷ್ಟಿದೆ, ಇದ್ರೂ ಸಹಿತ ಅದನ್ನೆಲ್ಲ ಆಗಲೇ ವರ್ಣನೆ ಮಾಡಿಬಿಟ್ಟಿದೆ. ಮತ್ತೆ ಅದನ್ನೇ ಹೇಳಿದ್ರು ಅಂತಂದ್ರೆ ಏನು ಉಪಯೋಗ ಇಲ್ಲ. ಏನೋ ಹೇಳಾಗಿದ್ರೆ ಏನೋ ಒಂದು ವಿಶೇಷತೆ ಹೇಳಬೇಕಪ್ಪ ಅಲ್ಲೇ. ಹೋದ್ಸಲಿ ಹೇಳ್ದಂತೆಯೇ ಮತ್ತೆ ಯಥಾ ಪ್ರಕಾರವಾಗಿ ಭಾಗವತ ನಾವು ಹೇಳ್ತಿತ್ತು ಅಂದ್ರೆ ಅಯ್ಯೋ ಆಚಾರ ಹೋದ್ಸಲಿನೂ ಇದೆ ಹೇಳಿದ್ರು ಟೇಪ್ ರೆಕಾರ್ಡ್ರು ಬಿಡಿ ಅಂದ್ಬಿಡ್ತಾರೆ. ಏನೋ ಒಂದು ಎಕ್ಸ್ಟ್ರಾಡಿನರಿ ಹೇಳಲೇಬೇಕು, ಇನ್ನೊಂದ್ರೆ ಆಗೋದೇ ಇಲ್ಲ. ಅಷ್ಟು ಚಿಂತನೆಯನ್ನು ನಾವು ನಡೆಸ್ತಾ ಇರಬೇಕಂತೆ. ಹಾಗೆ ಪದಯುಗವ ಕಾಣದೆ ಬಳಲುತ್ತಿದೆ ವಾಸುಕಿ ಶಯನ ಸರ್ವೇಶ. ವಾಸುಕಿ ಶಯನವನ್ನು ಯಾಕೆ ಹೇಳಬೇಕಾಗಿತ್ತು? ಬೇರೆ ಇನ್ಯಾವುದನ್ನು ಹೇಳ್ಬೋದಾಗಿತ್ತಲ್ವಾ ಅಲ್ಲೇ. ಅದನ್ನೇ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಾಯರಿಗೆ ಇರ್ತಕ್ಕಂಥ ಒಂದು ಹೆಗ್ಗಳಿಕೆ ಅದು ಅಲ್ಲೇ. ಅವರ ಒಂದು ಮಹಿಮೆ ಎಂತಹದ್ದು ಅಂತಂದ್ರೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ರಾಯರೇನಾದ್ರೂ ಅನುಗ್ರಹ ಮಾಡಿಬಿಡ್ತು ಅಂದ್ರೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಿಕ್ತ ಹಣ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ರಾಜರಾಜಾಯತೆ ಅಂದ್ರೆ ರಾಜನಿಗಿಂತಲೂ ಸಹಿತ ದೊಡ್ಡವನು ಯಾರು? ಮಹಾರಾಜ ಅಂತ ಹೇಳಿ. ಅಂದ್ರೆ 10 ರಾಜರನ್ನ ತನ್ನ ಕೈ ಕೆಳಗಡೆಗೆ ಇಟ್ಕೊಂಡಿರ್ತಕ್ಕಂಥವನು ಚಕ್ರವರ್ತಿಯಾಗಿ ಬಿಡ್ತಾನಂತೆ ರಾಯನ ಅನುಗ್ರಹಕ್ಕೆ ಪಾತ್ರನಾಗಿ ಬಿಟ್ರೆ. ಹಾಗೆ ಮೂಕೋಪಿ ವಾಕ್ಪತಿ ಅಲ್ಲೇ. ಏಡ ಮೂಕೋಪಿ ವಾಕ್ಪತಿ ಅಂತ ಹೇಳಿ ರಾಜಸೂತ್ರ ಹೇಳ್ತಾ ಇದ್ದಾರೆ ಅಲ್ಲೇ. ಮೂಕೋಪಿ ಯತ್ಪ್ರಸಾದೇನ, ಒಬ್ಬ ಮೂಕನೂ ಸಹಿತ ಯಾರ ಅನುಗ್ರಹದಿಂದ ವಿಶೇಷವಾಗಿ ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥದ್ದು ಬರುತ್ತೆ ಅಂದ್ರೆ ರಾಯನ ಒಂದು ಅನುಗ್ರಹದಿಂದ. ಅದಕ್ಕೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ಮುಕುಂದ ಅಂದ್ರೆ ಯಾರು? ಸಾಕ್ಷಾತ್ ವಿಷ್ಣು ಪರಮಾತ್ಮ. ಅವರು ಶಯನಾಯತೆ ಯಾವುದ್ರ ಮೇಲೆ ಮಲಗಿದ್ದಾನೆ? ಸರ್ಪದ ಮೇಲೆ, ಶೇಷದೇವರ ಮೇಲೆ ಮಲಗಿದ್ದಾನೆ. ಆ ಶೇಷದೇವರು ಎಷ್ಟು ಹೆಡೆಗಳನ್ನು ಹೊಂದಿದ್ದಾರೆ? ಮಿನಿಮಮ್ 1000 ಚಿಂತನೆ ಮಾಡು ಅಂತ ಹೇಳ್ತಿದ್ದಾರೆ ಅಲ್ಲೇ. ನಮ್ಗೆ ಅಷ್ಟೆಲ್ಲ ಕೆಪಾಸಿಟಿ ಇಲ್ಲ, ಅದಕ್ಕೋಸ್ಕರನೇ ಅಲ್ಲೇ ಶ್ರೀರಂಗದ ಒಳಗಡೆಗೆ ಹೇಗಿದ್ದಾನೆ? 5 ಬಣದಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಥವಾ 7 ಬಣದಿಂದ ಯುಕ್ತವಾಗಿರ್ತಕ್ಕಂಥ ಇಷ್ಟು ಮಾತ್ರ ನೋಡ್ತೀವಿ ಅದೇ. ನಿಮ್ಗೆ ಆಗಲ್ಲ ಅಷ್ಟು. ವಿಶ್ವರೂಪದೆಲ್ಲ ಫೋಟೋ ಹಾಕೊಂಡಿರ್ತಾರೆ ಕೆಲವು ಕಡೆಗೆ ಅಲ್ವೇ. ಭಗವಂತನ ಒಂದು ಮುಖ ಒಂದು ಎಡಗಡೆಗೆ ಒಂದು 10 ಬಲಗಡೆಗೆ ಒಂದು 10 ಅಲ್ವೇ. ಅಷ್ಟೇನ ಇರೋದು ವಿಶ್ವರೂಪ ಅಂತಂದ್ರೆ. ನಮ್ಮ ಫ್ರೇಮ್ ಅಷ್ಟೇ ಇದೆ, ನಮ್ಮ ಮನಸ್ಸಿನ ಫ್ರೇಮು ಅಷ್ಟೇ ಇದೆ ಅಲ್ಲೇ. 10 ರೂಪ ಚಿಂತನೆ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ. ಅಂತ 1000 ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಆಗತ್ತೆ ಅಂತ ಆಗೋದಿಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ 1001 ಹೆಡೆ ಯುಕ್ತವಾಗಿರ್ತಕ್ಕಂಥದ್ದು ಶೇಷದೇವರು. ಇಂತಹ ಶೇಷದೇವರಿಗೆ ಎಷ್ಟು ನಾಲಿಗೆ ಇದೆ? 1000 ತಲೆಗಳಿಗೆ 1000 ಅಲ್ಲ, 2 ಅಲ್ಲೇ. ಭಗವಂತ ಅದನ್ನ ವಿಶೇಷವಾಗಿ ಹೇಳ್ತಾನೆ. ಒಮ್ಮೆ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಆಟಾಡುವಂತಹ ಸಂದರ್ಭದೊಳಗಡೆಗೆ ಮಣ್ಣನ್ನು ಬಾಯಿಗೆ ಹಾಕೊಂಡ್ಬಿಟ್ಟಂತೆ. ಹಾಕೊಂಡ ಸಂದರ್ಭದಲ್ಲಿ ಅನೇಕರು ಬಂದು ಹೇಳಿದ್ರಂತೆ, ನಿನ್ನ ಮಗ ತುಂಬಾ ಮಣ್ಣು ತಿಂತಾ ಇದ್ದಾನಮ್ಮ ಅಂತ ಹೇಳಿ. ನೀವೇನೋ ಸುಳ್ಳು ಹೇಳ್ತೀರಾ ಅಂದರು.
ನಿಜವಾಗ್ಲೂ ಬೇಕಿದ್ರೆ ಅವನ ಜೊತೆ ಆಟ ಆಡ್ತಿದ್ರೆ ಇವ್ರ ಅಣ್ಣನೇ ಕೇಳಮ್ಮ. ಆ ಕಡೆ ಗೋಪಿಕಾಸ್ತ್ರೀಯರು ಹೋಗಿದ ತಕ್ಷಣದಲ್ಲೇ ಪರಮಾತ್ಮ ಹೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಅದೇ ಅಯ್ಯೋ ನೀ ನಮ್ಮಣ್ಣನ ಮಾತು ನಂಬೇಡಮ್ಮ ಅಂತಂದ್ರು. ಯಾಕೆಂದ್ರೆ ಅವ್ನು ಎರಡ್ನಾಲ್ಗೆ ಇರ್ತದೆ. ಯಾರು ಎರಡ್ನಾಲ್ಗೆ ಯಾರಿಗಿದೆ? ಅಲ್ಲ ನಮಗೆ ಇರೋ ಒಂದ್ರೊಳಗಡೆಗೇನೆ ಸಾವಿರಾರು ಮಾತಾಡ್ತಿರ್ತೀವಿ, 1000 ನಾಲ್ಗೆ ಇರುತ್ತೆ. ಅಂದ್ರೆ ಶೇಷದೇವರಿಗೆ 2 ನಾಲಿಗೆ. ಆ 2 ನಾಲಿಗೆ ಯಾವಾಗ ಆಯ್ತು ಅಂದ್ರೆ ಅನೇಕ ಸರ್ಪಗಳು ಅಮೃತವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬರ್ತಾ ಇದ್ದಂತೆ. ಅಮೃತ ಕಳಶವನ್ನ ಒಂದು ದರ್ಪೆಯ ಗಂಟು ಏನಿತ್ತು ಅದರ ಮೇಲೆ ಇಟ್ಟಿದ್ರಂತೆ. ಅದನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಬರ್ತಾ ಇದ್ರೆ ಗರುಡ ದೇವರು ಇನ್ನೇನು ಅಲ್ಲಿದೆ ಅಂತ ಹೇಳಿ ತೋರ್ಬೋದು ಅಂತ ಹೇಳಿ ಸರ್ಪಗಳು ಸಹಿತ ಬರ್ತಾ ಇದ್ದಾವೆ. ನೋಡೋದಂತೆ, ನೋಡಿದ ಮರುಕ್ಷಣದೊಳಗಡೆಗೆ ಅಮೃತ ಕಲಶವನ್ನು ತೆಗೆದುಬಿಟ್ಟು ಅದು ನಾಲ್ಗೆ ಹಾಕಿದ್ರು ಬಾಯಿ ಹಾಕಿದ ತಕ್ಷಣ ನಾಲಿಗೆ ಮೊದಲು ಬಂದಂತಹದ್ದು ನಾಲಿಗೆ 2 ಚೀಳಾಯ್ತಂತೆ. ಅದಕ್ಕೋಸ್ಕರ ಎಲ್ಲ ಸರ್ಪಗಳಿಗೂ ಸಹಿತ 2 ನಾಲಿಗೆ ಆಗುತ್ತಾ ಇದ್ದಾವೆ. ಅದೇ ರೀತಿಯಾಗಿರ್ತಕ್ಕಂಥ ಶೇಷದೇವರು ಅಂದ್ರೆ 1,000 ಹೆಡೆಗಳಿಗೆ 2 ಅಂದ್ರೆ 2,000 ನಾಲಿಗೆ ಇದೆ. ಅದಕ್ಕೋಸ್ಕರ ರಾಜರಾಜ ಎತ್ತೇರಿತ್ತು ರಾಘವೇಂದ್ರ ತಮಾಷಿತ ಅನ್ನೋ ಪೂರ್ವದಲ್ಲಿ ಹೇಳ್ತಾರೆ, ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ಅಂದ್ರೆ 1000 ಜಿಗ್ವೆ ಅಲ್ಲ, 2,000 ಜಿಗ್ವೆಗಳಂತ ಭಗವಂತನನ್ನ ಕೊಂಡಾಡತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ. ಯಾರಿಗೆ? ರಾಯರನ್ನ ವಿಶೇಷವಾಗಿ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾ, ಆ ನಿಗಮ ತತಿಗಳು ಕೈವಾರಿಸುತ್ತ ಪದವ ಕಾಣದೆ ಬಡಲುತಿಹೆ ವಾಸುಕಿ ಶಯನ ಸರ್ವೇಶ. ಆ ವಾಸುಕಿ ಹೌದಪ್ಪ, ನಾನೇನೋ ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ದೀನಪ್ಪ, 2,000 ನಾಲಿಗೆಗಳಿಂದ ಸ್ತೋತ್ರ ಮಾಡ್ಲಿಕ್ಕಾಗತ್ತೇನೋ ಅಂತಂದ್ರೆ ಅವ್ರಿಗೂ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಅಲ್ಲೇ. ಅದಕ್ಕೆ ನಮ್ಮ ರಂಗನಾಥ ಎಲ್ಲ ಮಲಗಿಬಿಟ್ಟಿದ್ದಾನೆ, ಶೇಷದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಪೂಜೆ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಅರ್ಘ್ಯ ಪಾದ್ಯ ಆಚಮನ ಎಲ್ಲ ಸಮರ್ಪಣೆ ಮಾಡ್ತೀವಿ. ಆಮೇಲಿಂದ ಅಭಿಷೇಕ ಎಲ್ಲ ಮಾಡಿದ್ವಿ ಅಂತ ಒರೆಸಿ ಅವನಿಗೆಲ್ಲ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ. ನೈವೇದ್ಯ ಎಲ್ಲ ಆದ್ಮೇಲೆ ಏನು ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಆದ್ಮೇಲೆ ಏನು ಭುಜಂಗಿಸೋದು. ಅಂದ್ರೆ ಭುಜಂಗಿಸೋದಲ್ಲ, ಭುಜಂಗಮ. ಭುಜಂಗ ಅಂತಂದ್ರೆ ಏನು? ಸರ್ಪ. ಅಂದ್ರೆ ಸ್ವಾಮಿ ಎಲ್ಲ ಉಂಡಿದ್ದಾಯ್ತು, ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ ಹೇಳಿ ಅವನು ಮಲಗ್ತಾನಂತೆ. ಭುಜಂಗಮ ಗೈಸುವುದು ಅಂದ್ರೆ ಶೇಷದೇವರ ಮೇಲೆ ನೀನು ಪಬಡಿಸತಕ್ಕಂತಹವನಾಗುವು ಅಂತ ಹೇಳೋದಕ್ಕೆ ಭುಜಂಗಿಸೋದು ಭುಜಂಗಿಸೋದು ಅಂತ ಹೇಳಿ ಬಂದುಬಿಡುತ್ತೆ ಈಗೆಲ್ಲನೂ ಶಬ್ದಗಳು ಅಲ್ಲೇ. ಅಂದ್ರೆ ನೀನು ವಿಶೇಷವಾಗಿ ನಮ್ಮ ಆಯಾಸವನ್ನ ಪರಿಹಾರವನ್ನ ಮಾಡ್ಲಿಕ್ಕೋಸ್ಕರವಾಗಿನೇ ನೀನು ಶೇಷಶಾಹಿ ಆಗೋ, ನೀನು ವಿಶ್ರಾಂತಿ ತಗೋ ಅಂತ ಹೇಳಿ. ಅವನು ವಿಶ್ರಾಂತಿ ತಗೊಂಡ್ರೆ ನಾವು ವಿಶ್ರಾಂತಿ ತಗೊಳ್ತೀವಿ. ಪರ್ಮನೆಂಟ್ ಆಗಲ್ಲ, ಸ್ವಲ್ಪ ಹೊತ್ತು ಅಷ್ಟೇನೆ, ಜಾಸ್ತಿ ಹೊತ್ತು ತಗೋಬಾರ್ದು. ಮಧ್ಯಾಹ್ನದ್ದು ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಹೇಳಿ ವಿಷ್ಣು ತೀರ್ಥರು ಆಜ್ಞಾಪತ್ರದಲ್ಲಿ ಅನಂತಾಧೀಶ್ವರಿಗೆ ಬರೀತಾ ಇದ್ದಾರೆ. ಎಷ್ಟು ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ 45 ನಿಮಿಷಗಳಷ್ಟಾದರೂ ಸಹಿತ ವಿಶ್ರಾಂತಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾವು 45 ನಿಮಿಷ ಮಾತ್ರ ಎತ್ತಿರ್ತೀವಿ ಅಷ್ಟೇನೆ, ನಾವು ಪೂರ್ತ ಮಾಡ್ಕೊಂಡ್ಬಿಡ್ತೀವಿ ಅಂತಹ ಸ್ಥಿತಿ. ಹಾಗೆ ಹೇಳ್ತಾರೆ, ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ. ಹೀಗೆ 1000 ನಾಲಿಗೆ 2,000 ನಾಲಿಗೆ ಇರತಕ್ಕಂಥ ಶೇಷದೇವರೇ ಭಗವಂತನನ್ನು ಕೊಂಡಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪದದಲ್ಲಿ ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೆ, ತರ್ಕದ ವಾದದಲ್ಲಿ ಗುರು ಹಿರಿಯರು ಅರಿಯದ ಮೂಢಮತಿ ಎನಗೆ ಆದಿ ಮೂರ್ತಿ ನೀನು, ನೆರೆ ಕರುಣೋದಯನು ಹೃದಯಾಂಗಣದಿ ಜ್ಞಾನೋದಯವ ನಿಂತು ರಕ್ಷಿಸು ನಮ್ಮ ನವರತ. ವೇದಶಾಸ್ತ್ರ ಪುರಾಣ, ವೇದಗಳು ಬೇರೆ, ಅದು ಅಪೌರುಷೇಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಏನು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾ ಇದ್ದಾರೋ ಅದು ಶಾಸ್ತ್ರ ಅಂತ ಹೇಳಿ ಕರೆಸಿಕೊಳ್ತಾ ಇದೆ. ವೇದವ್ಯಾಸದೇವರಿಂದ ರಚಿತವಾಗಿರತಕ್ಕಂಥದ್ದು ಪುರಾಣಗಳು, ಅದು 18 ಪುರಾಣ, ಇನ್ನು 18 ಉಪುರಾಣಗಳು ಸಹಿತ ಇದ್ದಾವೆ. ಪುಣ್ಯದ ಹಾದಿಯನ್ನು ನಾನರಿಯೆ ಅಂದ್ರೆ ಇವರು ಅಧ್ಯಯನ ಮಾಡಲೇ ಇಲ್ವಾ ಅಂತಂತ ಹೇಳಿದ್ರೆ, ಈ ಜನ್ಮದೊಳಗೆ ಅಧ್ಯಯನ ಮಾಡಿದ್ದ. ಯಾವಾಗ ಅಧ್ಯಯನ ಮಾಡಿದ್ದಾರೆ? ಅವರು ಸೃಷ್ಟಿಯಾದರಲ್ಲ ಬ್ರಹ್ಮದೇವರಿಂದ, ಆಗಲೇ ಅವರ ಒಂದು ಯೋಗ್ಯತಾನುಸಾರವಾಗಿ ಅನಂತ ವೇದಗಳಲ್ಲಿ ಎಷ್ಟು ವೇದವನ್ನು ಚಿಂತನೆಯನ್ನ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯೋ ಅಷ್ಟು ಚಿಂತನೆಯನ್ನ ಬ್ರಹ್ಮದೇವರು ಅನುಗ್ರಹವನ್ನ ಮಾಡಿಬಿಟ್ರು. ಇಂತಹ ಈ ಸಂದರ್ಭದಲ್ಲಿ ಮಾತ್ರ ನಾನು ಆ ವೇದ ಶಾಸ್ತ್ರ ಪುರಾಣಗಳಲ್ಲಿರ್ತಕ್ಕಂತಹ ಪುಣ್ಯದ ಹಾದಿಯನ್ನು ನಾನರಿಯೆ, ತರ್ಕದ ವಾದದಲ್ಲಿ ಗುರು ಹಿರಿಯರ ಅರಿಯದ ಮೂಢಮತಿಯನಗೆ. ಏನು ತರ್ಕಾದಿಗಳನ್ನೆಲ್ಲವೂ ಸಹಿತ ಪ್ರಯೋಗವನ್ನು ಮಾಡಿ ಅಂದ್ರೆ ವಿಶೇಷವಾಗಿ ಅನುವ್ಯಾಖ್ಯಾನವನ್ನು ರಚನೆ ಮಾಡಬೇಕಾಗಿತ್ತು ಅಂತಂದ್ರೆ, ನಾರಾಯಣೋ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞಃ ಶುದ್ಧ್ಯಾಯುಕ್ತ್ಯಾಪ್ಯಶೀಶರತು.
ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರನ್ನು ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೂತ್ರಗಳಿಗೆಲ್ಲ ಭಾಷ್ಯವನ್ನು ರಚನೆ ಮಾಡಿಕೊಟ್ಬಿಟ್ರೆ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಅನೇಕ ಪ್ರಮಾಣಗಳ ಮುಖಾಂತರವಾಗಿ ಅದನ್ನು ಇನ್ನಿಷ್ಟು ದೃಢೀಕರಿಸ್ತಾ ಇದ್ದೀರಾ. ಆದರೆ ಅನೇಕ ತರ್ಕಗಳನ್ನು ಸಹಿತ ಅದರೊಳಗಡೆಗೆ ಪ್ರಯೋಗವನ್ನು ಮಾಡಿ ಸ್ವಲ್ಪ ಶಾಣತ್ವವನ್ನ ಮನುಷ್ಯರಿಗೆ ತಿಳಿಸುವಂತಹವರಾಗಿ ಆಗಬೇಕು. ಅವರಿಗೆ ಶಾಣತ್ವ ಇದೆ, ಶ್ರೀಮದ್ ಆಚಾರ್ಯರಿಗೆ. ನಮಗೆ ಅಂತಹ ಒಂದು ಗುಣ ಬೇಕು ಅಂದ್ಬಿಟ್ಟಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಶ್ರುತ್ಯಾಯುಕ್ತ್ಯಾಪೇಶೀಶರತು, ಆ ಶ್ರುತಿಗಳಿಂದ ಮತ್ತು ಯುಕ್ತಿಗಳಿಂದಲೂ ಸಹಿತ ಆ ವಿಶೇಷವಾಗಿ ಸೂತ್ರಗಳ ಒಂದು ವಿಷಯವನ್ನು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಅಂತಂದ್ರೆ ನನ್ನ ಒಂದು ಅಂದ್ರೆ ಯಮಧರ್ಮರಾಜರಿಗಿಂತ ಪೂರ್ವದೊಳಗಡೆಗೆ ಯಾರು ಇಂದ್ರಾದಿ ದೇವತೆಗಳಲ್ಲೂ ಸಿಗ್ತಾ ಇದ್ದಾರೆ, ರುದ್ರಾದಿ ದೇವತೆಗಳು, ಅವರು ಚಿಂತನೆ ಮಾಡಿದಷ್ಟು ನಾ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮೂಢಮತಿಯನಿಗೆ ನನಗೆ ಬುದ್ಧಿ ಇಲ್ಲ, ಆದ್ರೆ ಅವರಿಗಿಂತ ಕೆಳಗಿರೋರಿಗಿಂತ ಹೆಚ್ಚಿಗೆ ತಿಳ್ಕೊಂಡಿರುವಂಥವರಾಗಿ ಆಗಿದ್ದಾರೆ. ಆದಿ ಮೂರುತಿ ನೀನು, ಎಲ್ಲದಕ್ಕೂ ಕಾರಣ ನೀನೇ ಅಂತ ಹೇಳ್ತಾ ನೆರೆ ಕರುಣೋದಯನು ಹೃದಯಾಂಗಣದಿ ಜ್ಞಾನೋದಯವನ್ನು ಎನಗಿತ್ತು ರಕ್ಷಿಸು ನಮ್ಮ ನನಭರತ. ಬೇಕಾದಷ್ಟು ಪುರಾಣ ಇತ್ಯಾದಿಗಳು ನೋಡಲು ಸಹಿತ ನಮ್ಮ ಹೃದಯದಲ್ಲಿ ನಾವು ಎಷ್ಟು ಚಿಂತನೆ ಮಾಡ್ತೀವ ಅಷ್ಟೇನೆ ಅಲ್ಲೇ. ಅದಕ್ಕೆ ಹಿಂದೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದೆ. ಯಾವುದೋ ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿದಂತೆ, ಮರಳಿನ ರೇಟ್ ಜಾಸ್ತಿ ಆಗೋಗ್ಬಿಡ್ತಂತೆ. ಅಲ್ಲೇ ಯಾರೋ ಹಾಕಿದ್ರಂತೆ, ನೋಡ್ರಿ ಬೇಕಿದ್ರೆ ಮರಳು ಎತ್ಕೊಂಡೋಗಿ ಅಂತಂದ್ರಂತೆ. ಅಲ್ಲೇ ಅದಕ್ಕೇನಂತೆ, ಎತ್ಕೊಂಡೋಗಿ ಏನು ಬ್ಯಾಗಲ್ಲಿ ಎತ್ಕೊಂಡು ಹೋಗೋದಕ್ಕಾಗತ್ತಾ? ಅಲ್ಲೇ ಇವನು ಇನ್ನೂ ಬುದ್ಧಿವಂತ, ಮೈಗೆಲ್ಲ ಪೂರ್ಣ ಎಣ್ಣೆ ಬಳ್ಕೊಂಡ್ಬಿಡ್ತೀನಿ, ಅದ್ರ ಮೇಲೆ ಹೊರದಾಡ್ಬಿಡ್ತೀನಿ. ಅಲ್ಲೇ ಅಷ್ಟೂ ಮರಳು ನನ್ನ ಮೈಗೆ ಮೆತ್ಕೊಂಡ್ಬಿಡುತ್ತೆ. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಎಲ್ಲಿ ಕಟ್ಟಿಸ್ತಾ ಇದ್ದಾನೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ಕೈಕಾಲು ಜಾಡಿಸ್ಬಿಡ್ತು ಅಂದ್ರೆ ಎಲ್ಲ ಮರಳಿಗೆ ರಾಶಿ ಬಿಟ್ಬಿಡುತ್ತೆ. ಆಗತ್ತ ಅಂದ್ರೆ ಎಷ್ಟು ನಮ್ಮ ದೇಹದಲ್ಲಿ ಎಷ್ಟು ಎಣ್ಣೆ ಮೆತ್ಕೊಂಡಿರುತ್ತೋ ಅಷ್ಟು ಮಾತ್ರ ಮರಳಿನ ಕಣ ಅಂಟಿಕೊಳ್ಳುತ್ತೆ, ಹೊರತು ಹೆಚ್ಚಿಗೆ ಅಂಟಿಕೊಳ್ಳುತ್ತೆ ಅಂತಂದ್ರೆ ಯಾವುದೂ ಅಂಟಿಕೊಳ್ಳೋದಿಲ್ಲ. ಹಾಗೆ ಬೇಕಾದಷ್ಟು ಅಧ್ಯಯನವನ್ನು ಮಾಡಿದ್ರು ಸಹಿತ, ಗುರುಗಳು ಹೇಳಿಕೊಟ್ರು ಸಹಿತ ಅವನ ಬುದ್ಧಿಶಕ್ತಿ ಎಷ್ಟಿದೆಯೋ ಅಷ್ಟೇನೆ ಅವನ ಬುದ್ಧಿಯಲ್ಲಿ ಇರುತ್ತೆ, ಹೊರತು ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಿದ್ರು ಸಹಿತ ಅವನಿಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಎಷ್ಟೆಷ್ಟು ಜ್ಞಾನ ಕೊಡಬೇಕೋ ಅಷ್ಟೆಷ್ಟು ಜ್ಞಾನವನ್ನು ಕೊಟ್ಟು ಸಾಧನೆಯನ್ನು ಸಹಿತ ಮಾಡಿಸುವಂಥವನಾಗಿ ಆಗುತ್ತಾನೆ. ಇಂತಹ ಭಗವಂತನ ವಿಷಯವನ್ನ ಇನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಎಂಬತಕ್ಕಂಥದ್ದನ್ನ ನಾಳೆ ಸಾಯಂಕಾಲನಾ, ನಾಳೆ ಬೆಳಗ್ಗೆ ಇದ್ದಿಲ್ಲ, ಹೌದಾ? ಸರಿ, ನಾಳೆ ದಿವಸ ಸಾಯಂಕಾಲದಲ್ಲಿ ವಿಶೇಷವಾಗಿ ಇದರೊಂದು ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಇದ್ದೇವೆ. ಸುರಗಣ ಪರಿವಾರ ಜೋಮಾನೋಹಾರ ಕರಿಕರ ಸಮಹಸ್ತಃ ಕಾಂಚನೋದ್ಧಿಕ್ತವಸ್ತ್ರ ಶುಭಜನಕೃತಗಾನಃ ಶೇಷಭೋಗೇಶಯಾನಃ ಪ್ರಭುರಯ ಅವಿನಾಶಃ ಪ್ರಿಯತಾ ನಿರ್ಗಿರೇಶಃ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.